ಭಗವಂತ ನೀ ಬೇಗ ಬಾ, ಆನಂದ ಮೂರುತಿ ನೀ ಬೇಗ ಬಾ. ಭಗವಂತ ನೀ ಬೇಗ ಬಾ, ಆನಂದ ಮೂರುತಿ ನೀ ಬೇಗ ಬಾ. ಹಸಿಯಾದ ಹಾಲನ್ನು ಬಿಸಿಯಾದ ತುಪ್ಪವನ್ನು ನಿನಗಾಗಿ ತಂದಿವ್ನಿ ಬಾರೋ. ಹಸಿಯಾದ ಹಾಲನ್ನು ಬಿಸಿಯಾದ ತುಪ್ಪವನ್ನು ನಿನಗಾಗಿ ತಂದಿವ್ನಿ ಬಾರೋ. ಭಗವಂತ ಸ್ವಾಮಿ ಪರಮಾತ್ಮ ನೀ ಬೇಗ ಬಾ, ಆನಂದ ಮೂರುತಿ ನೀ ಬೇಗ ಬಾ. ಭಗವಂತ ನೀ ಬೇಗ ಬಾ, ಆನಂದ ಮೂರುತಿ ನೀ ಬೇಗ ಬಾ. ಮುತ್ತಿನ ಮಂಟಪ ಮಾಡಿ ಭಕ್ತರೆಲ್ಲ ಒಟ್ಟಿಗೆ ಸೇರಿ ನಿನಗಾಗಿ ಕಾಯ್ತವ್ರೆ ಬಾರೋ. ಮುತ್ತಿನ ಮಂಟಪ ಮಾಡಿ ಭಕ್ತರೆಲ್ಲ ಒಟ್ಟಿಗೆ ಸೇರಿ ನಿನಗಾಗಿ ಕಾಯ್ತವ್ರೆ ಬಾರೋ. ಭಗವಂತ ಸ್ವಾಮಿ ಪರಮಾತ್ಮ ನೀ ಬೇಗ ಬಾ, ಆನಂದ ಮೂರುತಿ ನೀ ಬೇಗ ಬಾ. ಭಗವಂತ ನೀ ಬೇಗ ಬಾ, ಆನಂದ ಮೂರುತಿ ನೀ ಬೇಗ ಬಾ. ಆನಂದ ಮೂರುತಿ ನೀ ಬೇಗ ಬಾ, ಆನಂದ ಮೂರುತಿ ನೀ ಬೇಗ ಬಾ. ಮಂಜುಗೆ ಧನ್ಯವಾದಗಳು. ಸ್ವಾಗತ ನಾನೇ ಮಾಡಬೇಕು. ಈ ದಿನ ಏನು ನಾವು ಒಂದು ಬೃಹತ್ ರಕ್ತದಾನ ಶಿಬಿರವನ್ನ ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಬಹುಶಃ ನನಗೂ ಒಂದು ಅವಕಾಶ ಸಿಕ್ತು, ಅಕ್ಕವ್ರು ಮಾಡಿಕೊಟ್ರು. ನನಗೂ ಇದರ ಅನುಭವ ಕಡಿಮೆ, ಆದರೆ ಇದು ನನ್ನ ಪ್ರಥಮ. ಈ ಒಂದು ಪ್ರಶಾಂತ ವಾತಾವರಣದಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗಲಿಕ್ಕೆ, ಸಮಾಜದಲ್ಲಿ ಒಂದು ಸಂದೇಶ ಹೋಗ್ಲಿ ಅನ್ನೋ ಉದ್ದೇಶದಿಂದ ಏನು ರಾಜಯೋಗಿನಿ ಬ್ರಹ್ಮಕುಮಾರಿ ದಾದಿ ಡಾಕ್ಟರ್ ಪ್ರಕಾಶ್ ಮಣಿಜಿಯವರ ಒಂದು ನೆನಪಿಗೆ, ಅವರ ಪುಣ್ಯ ಸ್ಮೃತಿ ದಿನದ ನೆನಪಿಗೆ ಇವತ್ತು ಕಾರ್ಯಕ್ರಮವನ್ನು ನಮ್ಮ ಮೂಡಿಗೆರೆಯಲ್ಲಿ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾಗಿ ರಾಜಯೋಗಿನಿ ಬ್ರಹ್ಮಕುಮಾರಿ ಭಾಗ್ಯಪ್ಪನವರು ನಡೆಸ್ಕೊಡ್ಬೇಕು ಅಂತ ನಮ್ಮ ಈ ಕೇಂದ್ರದ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೇನೆ ನಮ್ಮ ಕಾರ್ಯಕ್ರಮ ಆರಂಭ ಆದಮೇಲೆ ಯಶಸ್ವಿ ಆಗಬೇಕು ಅಂದರೆ ಡಾಕ್ಟರ್ ಅಫ್ರೋಜ್ ಅಹಮದ್ ರವರು ಮುಖ್ಯ ವೈದ್ಯಾಧಿಕಾರಿಗಳು, ಅವರು ಸರಿಯಾದ ಸಮಯಕ್ಕೆ ಆಗಮಿಸಿ ಇಲ್ಲಿ ನಮ್ಮೊಟ್ಟಿಗೆ ಸೇರ್ಕೊಂಡಿದ್ದಾರೆ. ಅವ್ರಿಗೂ ಸಹ ನಮ್ಮ ಈ ಕೇಂದ್ರದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇನ್ನು ಹಸೈನ್ರ ಬಗ್ಗೆ ನಾನು ಮಾತಾಡಬೇಕು. ಯಾಕೆಂತಂದ್ರೆ ನಾನು ಅವರನ್ನ ಫೋನಲ್ಲಿ ಮಾತಾಡಿದ ತಕ್ಷಣ ಆಯ್ತು ಸರ್, ಮಾಡೋಣ ಬಿಡಿ ಸರ್, ನಾವು ಹೇಳ್ತೀವಿ, ಇಂಥ ಕಾರ್ಯಕ್ರಮಕ್ಕಲ್ಲ ಇನ್ಯಾವ ಕಾರ್ಯಕ್ರಮಕ್ಕೆ ಅನ್ನೋ ಮಾತುಗಳನ್ನ ಅವ್ರು ಆಡಿದಾಗ ನನಗೆ ಅನಿಸ್ತು, ನಮ್ಮ ಮಧ್ಯೆ ಇಂಥವ್ರು ಇದ್ದಾರಲ್ಲ, ಆದ್ರೆ ನಮಗೆ ಅನುಮಾನ ಬಂದ್ರು ಸಹ ಅವರ ಒಂದು ಕಾನ್ಫಿಡೆನ್ಸ್ ಅಂತೀವಲ್ಲ, ಅದು ಅವರೆಲ್ಲ ಕಂಡೆ. ಅಸೈನ ನಮಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೇನೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಶ್ರೀಯುತ ನವೀನ್ ರವರು ಈ ಸಮಯದಲ್ಲಿ ಉಪಸ್ಥಿತರಿದ್ದಾರೆ. ಅವರು ಸಹ ಕೇಂದ್ರ ಸ್ವಾಗತವನ್ನು ಕೋರ್ತಾರೆ. ಇನ್ನು ಬಟ್ಟಿ ಮಂಜುನಾಥ್ ಗಾಯಕರು, ಹಾಗೆ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಪದಾಧಿಕಾರಿಗಳು, ಅವರು ಸಹ ನಮ್ಮೊಟ್ಟಿಗಿದ್ದಾರೆ. ಅವ್ರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನು ರವಿ ಅವರು ಕುನ್ನಳ್ಳಿ, ಇವರು ಈ ಸಮಯದಲ್ಲಿ ನಮ್ಮೊಟ್ಟಿಗೆ ಸೇರ್ಕೊಂಡಿದ್ದಾರೆ. ಅವ್ರಿಗೂ ಸಹ ನಮ್ಮ ಕೇಂದ್ರದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನು ದೇವಿಕಾ ಅವರು ನನಗೆ ಪರಿಚಯ ಇರಲಿಲ್ಲ, ಆದರೆ ಇಲ್ಲೆಲ್ಲ ಓಡಾಡಲಿಕ್ಕೆ, ಕಾಲೇಜ್ಗಳಿಗೆ ಹೋಗ್ಲಿಕ್ಕಾಗಲಿ ಅಥವಾ ಬೇರೆಯವ್ರನ್ನೆಲ್ಲ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡ್ಲಿಕ್ಕಾಗಲಿ ತುಂಬ ಸಹಕರಿಸಿದ್ರು. ಅವ್ರಿಗೂ ಸಹ ನಾನು ಈ ಕೇಂದ್ರದ ಪರವಾಗಿ, ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೇನೆ ಮಹಾಲಕ್ಷ್ಮಿ ಅಕ್ಕ, ಇವರು ತುಂಬ ಆಕ್ಟಿವ್ ಆಗಿದ್ದಾರೆ. ನಾನು ಹಂಗೆ ಒಬ್ಬ ಶಿಕ್ಷಕರಾಗಿ ಗಮನಿಸಿದೆ.
ಫೋನ್ ನಾನು ಹೇಳಿದ ತಕ್ಷಣ ಡೈರಿನಲ್ಲಿ ನಂಬರ್ಗಳನ್ನು ಎಂಟ್ರಿ ಮಾಡ್ಕೊಳೋದು, ಕಾಂಟ್ಯಾಕ್ಟ್ ಮಾಡೋದು, ಫಾಲೋ ಅಪ್ ಮಾಡೋದು ಇಂಥವನ್ನೆಲ್ಲ ಮಾಡ್ತಾ ಇದ್ದಾರೆ. ನಾನು ವೈಯಕ್ತಿಕವಾಗಿ ಸಹ ಅವರಿಗೆ ಈ ಕೇಂದ್ರದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೇನೆ ನಮ್ಮ MGM ಆಸ್ಪತ್ರೆಯ ಸಹೋದ್ಯೋಗಿಗಳು ನವೀನ್ ಅಲ್ಲ ದೀಪಕ್, ಸಾರಿ, ಅವರು ಅಷ್ಟೇನೆ ನಾನು ಹೋದಾಗ ಬಹಳ ಆತ್ಮೀಯವಾಗಿ ಮಾತಾಡಿಸಿ ನಾವು ಬರ್ತೀವಿ ಸರ್ ಅನ್ನೋ ಥರದಲ್ಲಿ ದೀಪಕ್ ಮತ್ತೆ ಅವರ ಎಲ್ಲ ಸ್ನೇಹಿತರು ಬಂದಿದ್ದೀರಾ, ತಮಗೂ ಸ್ವಾಗತವನ್ನ ಕೋರ್ತೇನೆ. ಹಾಗೆ ಚಿಕ್ಕಮಗಳೂರಿನಿಂದನೂ ಬಂದಿದ್ದಾರೆ ಕೊಲೀಗ್ಸ್, ಎಲ್ಲ ಸಹೋದ್ಯೋಗಿಗಳು ಸ್ನೇಹಿತರುಗಳೆಲ್ಲ ಬಂದರೆ ಅವ್ರಿಗೂ ಸಹ ನಮ್ಮ ಕೇಂದ್ರದ ಪರವಾಗಿ ಸ್ವಾಗತವನ್ನ ಕೋರ್ತೇನೆ. ಈಗ ನಮಗೆ ನೇರ ಪ್ರಸಾರವನ್ನ ಕವಿಂತಿ ಅವರು ಕೊಡ್ತಾ ಇದ್ದಾರೆ. ಗಣೇಶಣ್ಣ ಬರಬೇಕಿತ್ತು, ಮೋಸ್ಟ್ಲಿ ಯಾವುದೋ ಕಾರ್ಯ ಒತ್ತಡದಿಂದ ಅವ್ರು ಬರೋಕ್ಕಾಗಿಲ್ಲ. ಅವ್ರು ಇದರಲ್ಲಿ ಬಹಳ ಸಕ್ರಿಯವಾಗಿ ಪಾಲ್ಗೊಳ್ಳೋರು ಸಂಸ್ಥೆಯೊಂದಿಗೆ. ಅವರು ಯಾವಾಗಲೂ ಸಕ್ರಿಯವಾಗೇ ಇರ್ತಾರೆ. ಹಾಗಾಗಿ ಅವ್ರಿಗೂ ಸಹ ನಾನು ವೈಯಕ್ತಿಕ ಸ್ವಾಗತವನ್ನು ಕೋರ್ತಾ ಈಗ ಉದ್ಘಾಟನೆಯನ್ನ ಪ್ರಾರಂಭ ಉದ್ಘಾಟನೆಯನ್ನ ಈಗ ನೆರವೇರಿಸಿಕೊಡ್ಬೇಕು ಅಂತ ಎಲ್ಲರಿಗೂ ಕೇಳ್ಕೊಡ್ತೇವೆ. ಡಾಕ್ಟರ್ ಮೊಹಮ್ಮದ್ ಅಫ್ರೋಜ್ ಅವರು ಹಾಗೇನೆ ಎಲ್ಲ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ.
ಶಿಬಿರವನ್ನ ರಕ್ತದಾನ ಶಿಬಿರವನ್ನ ಇಲ್ಲಿ ಹಮ್ಮಿಕೊಂಡಿದೆ. ಇದ್ರ ಬಗ್ಗೆ ತಾವುಗಳು ತಮ್ಮ ಅನಿಸಿಕೆಯನ್ನು ಉದ್ಘಾಟನೆ ನುಡಿಬೇಕು ಅಂತ ಕೇಳ್ಕೊಳ್ತೇವೆ ಸರ್. ಎಲ್ಲರಿಗೂ ನಮಸ್ಕಾರ. ಚಿಕ್ಕಮಗಳೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಜಿಲ್ಲಾ ಆಸ್ಪತ್ರೆ ಚಿಕ್ಕಮಗಳೂರು ಬ್ರಹ್ಮಕುಮಾರಿ ಸಭಾ ಮೂಡಿಗೆರೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಇವರ ಜಂಟಿ ಆಶ್ರಯದಲ್ಲಿ ನಾವು ಇವತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ನಾವು ಮೆಡಿಕಲ್ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಮತ್ತು ಎಲ್ಲ ಸಂಘಟನೆಯ ಅಧ್ಯಕ್ಷರೇ ಮತ್ತು ಇಲ್ಲಿ ಎಲ್ಲ ಶಿಬಿರ ಶರಣಾರ್ಥಿಗಳು ಬಂದವರಿದ್ದಾರೆ, ಪತ್ರಕರ್ತರೆ. ಇವತ್ತು ನಾವು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಇಲ್ಲಿ ಆಯೋಜಿಸಿದ್ದೇವೆ. ಬ್ಲಡ್ ತುಂಬ ಅತಿ ಅಗತ್ಯ ಕೊರತೆ ಇರೋ ಕಾರಣದಿಂದ ಬ್ಲಡ್ಡಿಗೆ ಯಾವುದು ಸರಿಸಮಾನತೆ ಬೇರೆ ಯಾವುದು ಇರೋದಿಲ್ಲ. ಹಾಗಾಗಿ ಬ್ಲಡ್ ಕೊಟ್ಟ ಬ್ಲಡ್ಡಿಗೆ ಮಾತ್ರ ಬ್ಲಡ್ಡೇ ಕೊಡೋಕ್ಕೆ ಸಾಧ್ಯ. ಮತ್ತು ಮನಿ ಪೇಷಂಟ್ಸು ಏನು ರಿಪ್ಲೇಸ್ಮೆಂಟ್ ಇರಲ್ಲ ಬ್ಲಡ್ಡಿಗೆ. ಬೇರೆ ಗ್ರೂಪ್ಸ್ ಇರ್ತವೆ, ಆ ಗ್ರೂಪ್ಸಿಗೆ ಬೇರೆ ಬ್ಲಡ್ ಹಾಕಿರೋದಿಲ್ಲ. ಎ ಬಿ ನೆಗೆಟಿವ್, ಓ ನೆಗೆಟಿವ್, ಎ ನೆಗೆಟಿವ್, ಬಿ ನೆಗೆಟಿವ್ ಬ್ಲಡ್ ಗ್ರೂಪ್ ಇರ್ತಾರೆ. ಅದು ತುಂಬ ಕಮ್ಮಿ ಪ್ರಮಾಣದಲ್ಲಿ ಸಾರ್ವಜನಿಕರಲ್ಲಿ ಕಂಡು ಬರ್ತದೆ. ಓ ಪಾಸಿಟಿವ್ ಅನ್ನೋ ಗ್ರೂಪು ಸಾಮಾನ್ಯವಾಗಿ ಎಲ್ಲ ಸಿಗುತ್ತಾ ಇರುತ್ತೆ. ಅದು ಅಷ್ಟು ಜಾಸ್ತಿ ಕಮ್ಮಿ ಕೊರತೆ ಆಗ್ತಾ ಇದೆ ಅಂತ ಕಾಣ್ತೀವಿ. ಯಾವಾಗಾದರೂ ನಮಗೆ ಬ್ಲಡ್ ಬೇಕು ಅಂತ ಯಾರಾದರೂ ಫೋನ್ ಮಾಡಿದರೆ ಅದು ಎ ನೆಗೆಟಿವ್, ಬಿ ನೆಗೆಟಿವ್, ಎ ಬಿ ನೆಗೆಟಿವ್ನೇ ಆಗಿರುತ್ತೆ. ಇದು ಬರೀ 4%, 3%, 0.5% ಅಷ್ಟೇ ಪ್ರಮಾಣದಲ್ಲಿ ಸಾರ್ವಜನಿಕರಲ್ಲಿ ಲಭ್ಯವಿರುತ್ತದೆ. ಅವ್ರು ಫೋನ್ ಮಾಡಿದಾಗ ಬೇರೆ ಕಡೆ ಎಲ್ಲ ವಿಚಾರಿಸಿ ಲಾಸ್ಟಿಗೆ ಫೋನ್ ಮಾಡಿರ್ತಾರೆ. ಅದು ನಾವು ಚೆಕ್ ಮಾಡಿದಾಗ ನಮ್ಮಲ್ಲಿ ಲಭ್ಯವಿದ್ದರೆ ಕೊಡ್ತೀವಿ. ಅವ್ರಿಗೆ ಏನು ಅನಿಸುತ್ತೆ, ನಾವು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ವಿ, ಇಷ್ಟು ಬಾಟಿ ರಕ್ತವನ್ನು ಕೊಟ್ಟಿದ್ವಿ, ನಾವು ಕೇಳಿದಾಗ ಕೊಡಲಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ರೇರ್ ಇರೋ ಗ್ರೂಪ್ಸ್ಗಳು ಸಿಗೋದು. ಓ ಗ್ರೂಪ್, ಓ ಪಾಸಿಟಿವ್, ಓ ನೆಗೆಟಿವ್ ಯಾವ್ದಾದ್ರು ಎ ಗ್ರೂಪ್ ಇದ್ದರೆ ನಿಮಗೆ ನಿಯರ್ ಬೈ ತಾಲೂಕ್ ಹಾಸ್ಪಿಟಲಲ್ಲಾಗಲಿ ಅಥವಾ ನಿಯರ್ ಬೈ ಬ್ಲಡ್ ಬ್ಯಾಂಕಲ್ಲಾಗಲಿ ಸಿಗ್ತದೆ. ಎ ಗ್ರೂಪ್ಸ್ ಯಾವಿರ್ತಾರೆ ಅದಕ್ಕೆ ಬೇಡಿಕೆ ಜಾಸ್ತಿ ಇರುತ್ತೆ. ಅದು ತುಂಬ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಬೇಕಾಗಿರುತ್ತೆ ಅಂಥ ಬ್ಲಡ್ ಗ್ರೂಪ್ಗಳು. ಯಾಕಂದರೆ ಎಲ್ಲೂ ಸಿಗೋದಿಲ್ಲ. ಆ ಕಾರಣದಿಂದ ನಾವು ಎನ್ ಸಿಗಳಿಗೆ ಫಸ್ಟ್ ಗ್ರೂಪಿಂಗ್ ಟೈಪಿಂಗ್ಸ್ ಎಲ್ಲ ಮ್ಯಾಚ್ ಮಾಡಿರ್ತೀವಿ. ತಾಯಿ ಕಾರ್ಡಲ್ಲಿ ಇಬ್ಬರು ಡೋನರ್ಸ್ ಅವ್ರ ಗ್ರೂಪಿಗೆ ಯಾವ್ದು ಮ್ಯಾಚ್ ಆಗ್ತಾರೆ ಅಥವಾ ಬೇರೆ ಯಾವ್ದಾದ್ರು ಗ್ರೂಪ್ ಇದ್ರು ದೃಷ್ಟಪುಷ್ಟವಾಗಿ ಯಾರು ಇರ್ತಾರೋ ಅವ್ರನ್ನ ನಾವು ಅಡ್ರೆಸ್ಸನ್ನು ನಮೂದಿಸಿರ್ತೀವಿ. ಇವರು 3ನೇ ತಿಂಗಳಿಂದ ಬಂದಿರ್ತಾರಲ್ಲ ಆವಾಗಿಂದಲೂ ಅವ್ರ ಮನವನ್ನು ಒಲಿಸ್ಬೇಕು. ನೀವು ರಕ್ತ ಕೊಡಬೇಕು, ಅವಶ್ಯಕತೆ ಇರಬಹುದು, ಕೊಡಿ ಅಂತ ಹೇಳಿ ಮಾಡಬೇಕು. ಅವ್ರದ್ದು ಯಾವ್ದು ಇರುತ್ತೆ ಆ ಗ್ರೂಪಿಗೆ ನಮಗೆ ಒಂದು 6-10 ದಿವಸ ಮುಂಚೆ ಕೊಟ್ಟರೆ ಅವರಿಗೆ ಆ ಗ್ರೂಪನ್ನು ಟೆಸ್ಟ್ ಮಾಡಿ ಮಣಿಪಾಲಿಗೆ ಕಳಿಸಿ ಟೆಸ್ಟ್ ಮಾಡಿ ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಎಲ್ಲ ತಾಯಿ ಕಾರ್ಡಲ್ಲಿ ಇಬ್ಬರನ್ನ ನಾವು ನೊಂದಿಸಿರ್ತೀವಿ. ಯಾರಾದರೂ ದಷ್ಟಪುಷ್ಟವಾಗಿರೋರನ್ನ ತಗೊಂಡ್ಬಂದು ಬ್ಲಡ್ ಡೊನೇಟ್ ಮಾಡೋದಕ್ಕೆ ಮನವೊಲಿಸಿ ಅಂತ. ಇನ್ಸ್ಪೈಟ್ ಆಫ್ ದಟ್ ಅವರು ಬಂದು ರಕ್ತ ಕೊಡೋದಿಲ್ಲ. ಅಂಥ ಸಂದರ್ಭಗಳಲ್ಲಿ ತುಂಬಾ ಕಷ್ಟ ಆಗುತ್ತೆ. ರಿಪ್ಲೇಸ್ಮೆಂಟ್ ಅಂತ ಈ ಹಿಂದೆ ನಾವು ಮಾಡಿದ್ವಿ. ಅದು ಫೋರ್ಸ್ ಅದು ಮಾಡೋದು ಬೇಡ, ಮನವೊಲಿಸಿ ಬ್ಲಡ್ಡನ್ನು ಕೇಳಿ ಪಡ್ಕೊಳ್ಳೋಣ ಅಂತ ಮಾಡಿ ನಾವು ವಾಲಂಟ್ರಿ ಡೊನೇಷನನ್ನು ಪ್ರೋತ್ಸಾಹ ಮಾಡಿದ್ವಿ. ಈ ವಾಲಂಟ್ರಿ ಅಂತ ಮಾಡಿದಾಗ ಏನಾಗುತ್ತಪ್ಪ ಅಂದರೆ ಒಬ್ಬರಿಗೆ 3-4 ಬಟ್ಟಲು ಬೇಕಾಗುತ್ತೆ. ಯೂಶಲಿ ಎನ್ ಸಿ ಕೇಸಸ್ಗಳಲ್ಲಿ 7, 8, 9 ಈ ರೇಂಜಲ್ಲಿ ಇದ್ದರೆ 8, 9 ಇದ್ರೆ ಏನು ಸಮಸ್ಯೆ ಇರಲ್ಲ. 6 ಇದ್ರೆ ಅವ್ರಿಗೆ ರಕ್ತ ಹಾಕಲೇಬೇಕಾಗುತ್ತೆ. ಅವ್ರಿಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಬೇಕು. ಬ್ಲಡ್ ಟ್ರಾನ್ಸ್ಫ್ಯೂಷನ್ ಸ್ಪೆಸಿಫಿಕ್ ಆಗಿ ಫ್ಯಾಕ್ಸಲ್ RBCs ಅಂತ ಕೊಡ್ತಾ ಇದೀವಿ, ಅದು ಮಾಡಬೇಕು. ಅದ್ರ ಜೊತೆ ಅವರಿಗೆ ಐರನ್, ಫೋಲಿಕ್ ಆಸಿಡ್ ಇವೆಲ್ಲ ಕೊಡಬೇಕಾಗುತ್ತೆ. ಅವ್ರಿಗೆ 1 ಯೂನಿಟ್ ಆಫ್ ಬ್ಲಡ್ ನಾವು ಟ್ರಾನ್ಸ್ಫರ್ ಮಾಡಿದ್ರೆ 1 ಗ್ರಾಮ್ ಆಫ್ HB ಅಷ್ಟೇ ಮಾತ್ರ ಜಾಸ್ತಿ ಆಗೋದು, ಅದಕ್ಕಿಂತ ಜಾಸ್ತಿ ಆಗಲ್ಲ. 11.5-12 ಇರಬೇಕು ಅಂತ ಹೇಳ್ತೀವಿ. ಸೊ ಆ ರೇಷಿಯೋಲ್ಲಿ ನಾವು ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಒಬ್ಬೊಬ್ಬರಿಗೆ 3-4 ರಕ್ತ ಬೇಕಾಗುತ್ತೆ. ನಾವು 1 ಕೊಟ್ಟಿದ್ವಿ, 2 ಕೊಟ್ಟಿದ್ವಿ, ಅಲ್ಲಿ ಬಂದು ನಾವು ಕ್ಯಾಂಪ್ ಮಾಡಿದಾಗ ನಾವು 50 ಕೊಟ್ಟಿದ್ವಿ, 60 ಕೊಟ್ಟಿದ್ವಿ ಅಂತ ಹೇಳ್ತಾರೆ. ಈ ANC ಕೇಸಸ್ಗಳಿಗೆ ತುಂಬಾ ಜಾಸ್ತಿ ರಕ್ತವನ್ನು ನಾವು ಹಾಕ್ತಾ ಇರ್ತೀವಿ. ಅವ್ರಿಗೆ ಸಿಸೇರಿಯನ್ ಆಗ್ತಾ ಇರುತ್ತೆ. ಮತ್ತೆ ಇದು ಟೂರಿಸ್ಟ್ ಪ್ಲೇಸ್ ಆಗೋದ್ರಿಂದ ಎವ್ರಿ ವೀಕೆಂಡ್, ಸೆಕೆಂಡ್ ಸ್ಯಾಟರ್ಡೆ, ಫೋರ್ತ್ ಸ್ಯಾಟರ್ಡೆ ಬೇರೆ ಕಡೆಯಿಂದ ಜನ ಬರ್ತಾರಲ್ವಾ, ಇದಾಗಿ ಆಕ್ಸಿಡೆಂಟ್ ಕೇಸ್ಗಳು ಜಾಸ್ತಿ ಬರ್ತವೆ. ಇಲ್ಲಿರೋ ಜನ ಹೋಗಿ ಬಿಟ್ಟು ಬರೋದು ತುಂಬಾ ಕಡಿಮೆ. ಬೇರೆ ಕಡೆಯಿಂದ ಬರ್ತಾರಲ್ಲ, ಬೈಕ್ ರೈಡರ್ಸ್ ಆಗಲಿ, 4 ವೀಲರ್ಸ್ ಆಗಲಿ, ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಅದ್ರ ಜೊತೆ ಒಂದಿನ ಗೌರ್ಮೆಂಟ್ ಹಾಲಿಡೇ ಬಂತಪ್ಪ ಅಂದ್ರೆ
ತುಂಬಾ ಜನ ಬರ್ತಾರೆ. ಚಿಕ್ಕಮಗಳೂರು, ಮೂಡಿಗೆರೆ, ಧರ್ಮಸ್ಥಳ ಇದು ಧಾರ್ಮಿಕ ಪ್ಲೇಸ್ ಒಂದೇ ಮತ್ತೆ ಟೂರಿಸ್ಟ್ ಪ್ಲೇಸ್. ಈ ಎರಡು ಪ್ಲೇಸ್ ಆದ್ರಿಂದ ತುಂಬಾ ಜನ ಬರ್ತಾರೆ, ವಲಸೆ ಬರ್ತಾರೆ. ಇವ್ರು ಬಂದಾಗ ಇವ್ರು ಬಿಟ್ಟಿರ್ತಾರಲ್ಲ, ಮೇಜರ್ ಬೋನ್ಸ್ ಫ್ರಾಕ್ಚರ್ ಆದ್ರೆ ಸುಮಾರು ರಕ್ತ ಬೇಕಾಗುತ್ತೆ. ಒಂದು ಸಿಸೇರಿಯನ್ಗೆ ನಮಗೆ ಎಷ್ಟು ಸ್ವಲ್ಪ ಪ್ರಮಾಣದಲ್ಲಿ ರಕ್ತ ಬೇಕಾಗುತ್ತೋ, ದೊಡ್ಡ ಮೂಳೆ ಮುರಿದ್ರೆ ಫೀಮರ್ ಬೋನ್ ಆಯ್ತು, ಟಿಬಿ ಆಯ್ತು, ಇಂಥ ಬೋನ್ಸ್ ಮುರಿದು ಇಂಟರ್ನಲ್ ಇಂಜುರಿ, ಇಂಟರ್ನಲ್ ಬ್ಲೀಡಿಂಗ್ ಆಯ್ತು, ಇವ್ರಿಗೆ ತುಂಬಾ ಜಾಸ್ತಿ ರಕ್ತ ಬೇಕಾಗುತ್ತೆ. ಇವೆಲ್ಲ ಕೇಸ್ಗಳು ರಾತ್ರಿ ಟೈಮ್ 10:30, 9 ಗಂಟೆಗೆ ಅಡ್ಮಿಟ್ ಆಗ್ತಾರೆ. 3 ಗಂಟೆ 4 ಗಂಟೆಗೆ ಇವ್ರಿಗೆ ರಕ್ತದ ಬೇಡಿಕೆ ಇರುತ್ತೆ. ಇವ್ರನ್ನ ಆದಷ್ಟು ಪೂರ್ತಿ ನಾವು ಪೂರೈಸ್ತಾ ಇರ್ತೇವೆ. ಹಾಗಾಗಿ ಎಷ್ಟು ನಮಗೆ ಬೇಡಿಕೆ ಇರುತ್ತೋ ಶೇಖರಣೆ ಕಮ್ಮಿ ಆಗಿದೆ. ನಮಗೆ ಒಂದು ತಿಂಗಳಿಗೆ 300 ರಿಂದ 320 ಯೂನಿಟ್ ಬ್ಲಡ್ ಬೇಕು. ಎಲ್ಲ ನಾವು ಸಬ್ ಸೆಂಟರ್ಗಳಿಗೆ ರಕ್ತವನ್ನು ಕೊಟ್ಟಿರ್ತೀವಿ. ಅವ್ರು ನಮಗೆ ಇನ್ನೇನು ಕೊಡ್ತಾರೆ, ಒಂದು ವಾರಕ್ಕೆ ಎಷ್ಟೆಷ್ಟು ಬೇಕು, 15 ದಿವಸಕ್ಕೆ ಎಷ್ಟು ಬೇಕು ಅಂತ ಬರೆದು ಕೊಡ್ತಾರೆ. ನಮ್ಮ ಜಿಲ್ಲೆಗೆ ತಾಲೂಕು ಇದಾವೆ, ಅವರೆಲ್ಲ ನಮಗೆ ತಾಲೂಕು ಹಾಸ್ಪಿಟ್ಲಿಗೆ ಎಷ್ಟೆಷ್ಟು ರಕ್ತ ಬೇಕು ಅಂತ ಹೇಳಿಬಿಟ್ಟು ಅವ್ರು ನಮಗೆ ಅಡ್ವಾನ್ಸ್ ಅಲ್ಲಿ ಕೊಟ್ಟಿರ್ತಾರೆ. ಅವ್ರಿಗೆ ಬೇಕಾಗಿರೋಂಥ ರಕ್ತವನ್ನೇ ನಾವು ಕೊಡ್ಬೇಕು. ಅವ್ರು ಬರೆದು ಕೊಡ್ತಾರೆ 4 O ಪಾಸಿಟಿವ್ ಬೇಕು, 2 B ಪಾಸಿಟಿವ್ ಬೇಕು, A ನೆಗೆಟಿವ್ 3 ಬೇಕು ಅಂತ. ಇದರಲ್ಲಿ ನಾವು ಅವ್ರಿಗೆ ಹುಡುಕಿ ಬಿಟ್ಟು ಕೊಡಬೇಕು. ಈಗ ಈ ನೆಗೆಟಿವ್ ಇರೋ ಗ್ರೂಪ್ಸ್ ನಮಗೆ ಸಿಗದೆ ಬಹಳ ಕಮ್ಮಿ. ಮತ್ತೆ ಆ ನೆಗೆಟಿವ್ ಇರೋ ಗ್ರೂಪ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಅವರಿಗೆ ಹಿಮೋಗ್ಲೋಬಿನ್ ಶುಡ್ ಬಿ ಮೋರ್ ದನ್ 11.5 ಅಥವಾ 12 ಇರ್ಬೇಕು ಡ್ರಾ ಮಾಡ್ಬೇಕಾದ್ರೆ. ಬ್ಲಡ್ ಕೊಡೋದು ಗಂಡಸರು ಮಾತ್ರ, ಹೆಂಗಸರಲ್ಲಿ ಅಷ್ಟು ಹಿಮೋಗ್ಲೋಬಿನ್ ಪ್ರಮಾಣ ಇರೋದಿಲ್ಲ. ಮತ್ತೆ ಅಷ್ಟು ಡ್ರಾ ನಾವು 350 ml ಡ್ರಾ ಮಾಡಿದ್ರು ಅವ್ರು ಸಹಿಸ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಗಿಡಿನೆಸ್ ಬಂದ್ಬಿಡುತ್ತೆ, ಬೇಬಿ ಬಿಡ್ತಾರೆ. ಹಾಗಾಗಿ ಗಂಡಸೇ ಜಾಸ್ತಿ ರಕ್ತ ಕೊಡ್ತಾ ಇರ್ತಾರೆ. ನೆಗೆಟಿವ್ ಇದ್ದವರು ಕೊಟ್ಟರೆ ಇನ್ನೂ ತುಂಬಾ ಅನುಕೂಲ ಆಗುತ್ತೆ. O ಪಾಸಿಟಿವ್ ನಮಗೆ ಒಂದಿಷ್ಟು ಬೇಕು ಇದೆ ಅಂತ ಅನ್ಸಿದ್ರೆ ನೆಕ್ಸ್ಟ್ ನಾವೇ ಬೇಡ ಬಿಡಿ ಇದೆ ಈ ತಿಂಗಳಿಗೆ ಆಗೋಷ್ಟು ಅಂತ ಹೇಳ್ತೀವಿ. ಯಾಕಂದ್ರೆ 35 ಡೇಸ್ ಮಾತ್ರ ಅದಕ್ಕೆ ಲೈಫ್, ಅದಕ್ಕಿಂತ ಮೇಲೆ ಇರೋಕ್ಕೂ ಆಗೋದಿಲ್ಲ. ಪ್ಲೇಟ್ಲೆಟ್ಸ್ ಆದರೆ ತುಂಬಾ ಕಮ್ಮಿ, ಪ್ಲಾಸ್ಮಾ ಆದ್ರೆ ಸ್ವಲ್ಪ ಸಮಯ ಇಡಬಹುದು. ಯಾವ್ದು ಜಾಸ್ತಿ ಸಮಯ ತನಕ ಇಡ್ತೀವಿ ಅದ್ರ ಬೇಡಿಕೆ ಕಮ್ಮಿ ಇರುತ್ತೆ. ಯಾವ್ದು ಹತ್ರದಲ್ಲಿ ಖಾಲಿ ಆಗ್ತಾ ಇರುತ್ತೋ ಅದ್ರ ಬೇಡಿಕೆ ಜಾಸ್ತಿ ಆಗುತ್ತೆ. ಆ ಕಾರಣದಿಂದ ಈಗ ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ರೆ ನೆಗೆಟಿವ್ ಗ್ರೂಪ್ಸ್ ಬಂದವನ್ನ ಬರ್ಕೊಂಡಿರ್ತೀವಿ. ಅವ್ರಿಗೆ ನಾವು ಫೋನ್ ಮಾಡಿ ಕರೆಸಿ ತುಂಬಾ ಎಮರ್ಜೆನ್ಸಿ ಸಿಚುವೇಶನ್ ಏನೇ ಸಿಗ್ತಲ್ಲ ಅಂತ ರಿಕ್ವೆಸ್ಟ್ ಮಾಡ್ಕೊಂತೀವಿ. ಅವ್ರು ಬಂದ್ಬಿಟ್ಟು ಕೊಟ್ಟು ಹೋಗ್ತಾರೆ. ಈ ಪ್ರೋಸೆಸ್ ಇದೆ ಅಲ್ಲ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಕೇಳಿದ್ವಿ, ಸಿಕ್ಕಿರ್ಲಿಲ್ಲ, ಕೊಟ್ಟಿಲ್ಲ, ಹೀಗಾಗ್ತದೆ. ಯಾರು ನಿಮ್ಮ ಮನೆಯಲ್ಲಿ ಗರ್ಭಿಣಿಯರು ಇದ್ದಾರೋ 3 ತಿಂಗಳು 4 ತಿಂಗಳು, ಅವ್ರ ಮನೆಯಲ್ಲಿ ಅವ್ರ ಗ್ರೂಪ್ ಯಾವ್ದಿದೆ, ಅವ್ರ ಗ್ರೂಪ್ ಸೂಟ್ ಆಗೋಂಥದ್ದು ಯಾರಿಗೆ ರಿಲೇಷನ್ ಅಲ್ಲಿ ಇದೆ, A ಪಾಸಿಟಿವ್ ಒಬ್ರಿಗೆ ಇದೆ ಅಂತ ಅಂದ್ರೆ ಅವ್ರ ಫ್ಯಾಮಿಲಿ ಮಿನಿಮಮ್ 3 ಜನಕ್ಕೆ ಇದ್ದೇ ಇರುತ್ತೆ. O ನೆಗೆಟಿವ್ ಇದೆ ಅಂದ್ರೆ ಇದ್ದೇ ಇರುತ್ತೆ. ಬಾಂಬೆ ಬ್ಲಡ್ ಗ್ರೂಪ್ ಇದೆ ಅಂತ ಅಂದ್ರೆ ಹಸ್ಬೆಂಡ್ ವೈಫ್ ಇಬ್ರು ಇದ್ರೆ 50% ಅವ್ರದ್ದು ಆಫ್ ಸ್ಪ್ರಿಂಗ್ಸ್ ಇದ್ದೇ ಇರುತ್ತೆ. ಇದು ಯಾರ್ದಿದೆ ಇಲ್ಲ ಅಂತ ಮುಂಚಿತವಾಗಿ ನೀವು ಪರೀಕ್ಷೆ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಬಾಂಬೆ ಬ್ಲಡ್ ಗ್ರೂಪ್ ಇದ್ರೆ ಬಾಂಬೆ ಬ್ಲಡ್ ಗ್ರೂಪ್ O ಪಾಸಿಟಿವ್ ಹಾಕಕ್ ಬರಲ್ಲ, O ನೆಗೆಟಿವ್ ಹಾಕಕ್ ಬರಲ್ಲ. ಇದೆಲ್ಲ ಸಮಸ್ಯೆ ಆಗ್ಬಿಡುತ್ತೆ. ಗ್ರೂಪಿಂಗ್ ನಾವು ಟೆಸ್ಟ್ ಮಾಡ್ತೀವಿ. ತಾಯಿ ಕಾರ್ಡಲ್ಲಿ ಮಾಡಿದ ತಕ್ಷಣ ನೀವೇ ಯಾರಿದ್ದಾರೆ ಅಂತ ನೋಡ್ಕೊಂಡ್ಬಿಟ್ಟು ನಮಗೆ ಗುರುತಿಸ್ಬಿಟ್ಟು ಇವ್ರು ನೀವು ಕೊಡ್ಬೇಕು ಅಂತ ಮುಂಚಿತವಾಗಾದ್ರೂ ಆಗಲಿ ಅಥವಾ ಆ ಸಮಯದಲ್ಲಾದ್ರೂ ಆಗಲಿ ಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ. ಮತ್ತೆ ಎಷ್ಟು ಬೇಡಿಕೆ ಇರುತ್ತೋ ಅದಕ್ಕಿಂತ ಜಾಸ್ತಿ ಡಿಮ್ಯಾಂಡ್ ಇರುತ್ತೆ. ಯಾಕಪ್ಪ ಅಂದ್ರೆ ಎಲ್ಲಾ ಕಡೆ ನಾವು ಶಿಬಿರನ ಆರ್ಗನೈಸ್ ಮಾಡ್ತೀವಿ. ಎನ್ವೈರನ್ಮೆಂಟಲ್ ಕಂಡೀಷನ್ ಮತ್ತೆ ಹೆಲ್ತ್ ಕಂಡೀಷನ್ ಮತ್ತೆ ಪೇಷಂಟ್ ಅವೈಲೇಬಿಲಿಟಿ, ಅವ್ರ ಡೋನರ್ಸ್ ಅವೈಲೇಬಿಲಿಟಿ ಇವೆಲ್ಲ ನೋಡ್ಕೊಂಡ್ಬಿಟ್ಟು ಜನ ಬಂದು ರಕ್ತ ಕೊಡ್ತಾರೆ. ಈಗ ಕೋಲ್ಡ್ ಸೀಸನ್ ಕ್ಲೌಡಿ ಇದ್ರೆ, ಕೋಲ್ಡ್ ಫೀವರ್ ಇರುತ್ತಲ್ವಾ, ಡೋನರ್ಸ್ ಗಳು ಬರೋದೇ ಸಂಖ್ಯೆ ಕಮ್ಮಿ ಇರುತ್ತೆ. ಸಮ್ಮರ್ ಅಲ್ಲಿ ನಾವು ಮಾಡೋಣ ಕ್ಯಾಂಪ್ ಅಂತ ಅಂದ್ರೆ ಸುಮಾರು ಜನ ವರ್ಕಿಗೆ ಹೋಗಿರ್ತಾರೆ, ಫೀಲ್ಡಿಗೆ ಹೋಗಿರ್ತಾರೆ. ಅವ್ರು ಬಂದ್ ಕೊಡೋದು, ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಆರ್ಗನೈಸ್ ಮಾಡೋದು, ಇದರಲ್ಲಿ ತುಂಬಾ ವ್ಯತ್ಯಾಸ ಆಗುತ್ತೆ 2-3 ಗಂಟೆ. ಆ ಕಾರಣದಿಂದ ಕಲೆಕ್ಷನ್ ಮತ್ತೆ ಯುಟಿಲೈಸೇಷನ್ ಅದಕ್ಕೆ ಯಾವಾಗ್ಲೂ ಸುಮಾರು ಗ್ಯಾಪ್ ಇರುತ್ತೆ. ತಾವುಗಳೆಲ್ಲ ದೊಡ್ಡ ಮನಸ್ಸು ಮಾಡಿ ಬೇರೆಯವರನ್ನ, ಸ್ಟೂಡೆಂಟ್ಸ್ ಅನ್ನ ಎಲ್ಲರನ್ನು ಮನವೊಲಿಸಿ ಕರ್ಕೊಂಡ್ಬಂದು ಆದಷ್ಟು ಜಾಸ್ತಿ ಸಂಖ್ಯೆಯಲ್ಲಿ ರಕ್ತದಾನವನ್ನು ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಒಂದು ಪರ್ಟಿಕ್ಯುಲರ್ ಏಜ್ ಗ್ರೂಪ್ ಇರುತ್ತೆ, 45 ಅಬೌವ್ ಶುಗರ್, BP, ಹೈಪರ್ಟೆನ್ಷನ್ ಇದ್ರೆ ಅವ್ರು ನಾವು ಬ್ಲಡ್ ಡ್ರಾ ಮಾಡಕ್ ಆಗಲ್ಲ. ಇವೆಲ್ಲ ಕಾಯಿಲೆಗಳಿದ್ರೆ ಅವ್ರನ್ನ ಕೇಳಿರ್ತೀವಿ. ಸ್ಮೋಕ್ ಮಾಡಿದ್ರೆ 4 hours ತನಕ ಮಾಡಿರಲ್ಲ. ಇವೆಲ್ಲ ಕಾರಣ ಇರ್ತವೆ. ಯಾರು ಹೆಲ್ತಿ ಇರ್ತಾರೆ ಅವರನ್ನ ಮಾತ್ರ ನಾವು ರಕ್ತವನ್ನು ಪರೀಕ್ಷೆ ಮಾಡ್ತೀವಿ. ರಕ್ತ ಪರೀಕ್ಷೆ ಮಾಡಿದ್ಮೇಲೆ ಏನೇನು ಬ್ಲಡ್ ಇಂದ ಟ್ರಾನ್ಸ್ಫರ್ಸ್ ಆಗುವಂತ ಡಿಸೀಸ್ ಇರುತ್ತೆ ಅವೆಲ್ಲ ಚೆಕ್ ಮಾಡ್ತೀವಿ. ಇನ್ ಕೇಸ್ ಅವ್ರಿಗೆ ಏನಾರ ತೊಂದರೆ ಕಾಯಿಲೆಗಳಿದ್ರೆ ನಾವು ಅವ್ರನ್ನ ಸೂಕ್ಷ್ಮವಾಗಿ ತಿಳಿಸ್ತೀವಿ ಟ್ರೀಟ್ಮೆಂಟ್ ತಗೊಳಕ್ಕೆ ಮಾಡಕ್ಕೆ. ಯಂಗೆಸ್ಟ್ ಬ್ಲಡ್ ಏಜ್ ಗ್ರೂಪ್ ಅಲ್ಲಿ ಇದ್ದವ್ರು ಬಂದು ಡೊನೇಟ್ ಮಾಡಿದ್ರೆ ತುಂಬಾ ಎಲ್ಲರಿಗೂ ಅನುಕೂಲ ಆಗುತ್ತೆ. ಪ್ರತಿ 3 ತಿಂಗಳಿಗೆ ಒಂದ್ಸರಿ ಕೊಡಬಹುದು. ಒಂದು ಚಾರ್ಟ್ ಮಾಡ್ಕೊಂಡು ಈ 3 ತಿಂಗಳಿಗೆ ಕೊಟ್ಟಿದೆ, ನೆಕ್ಸ್ಟ್ 3 ತಿಂಗಳಿಗೆ ಕೊಡಬೇಕಂತ ಕೊಡಬಹುದು. ಯಾರಿಗೂ ಏನು ತೊಂದರೆ ಆಗಲ್ಲ. ನಾವು ಡ್ರಾ ಮಾಡೋದು 350 ml ಅಷ್ಟೇ ಬ್ಲಡ್ ಡ್ರಾ ಮಾಡ್ತೀವಿ. ಅದ್ರಲ್ಲಿ ಒಂದು ಸ್ವಲ್ಪ ಆಂಟಿಕೋಯಾಗುಲೆಂಟ್ ಇರುತ್ತೆ, 450 ml ಆಗಿರುತ್ತೆ. ರಕ್ತ ಕೊಡೋದ್ರಿಂದ ಯಾರಿಗೂ ಏನು ತೊಂದರೆ ಆಗೋದಿಲ್ಲ. ಆ
ಆದಷ್ಟು ನೀವೇ ಎಲ್ಲರನ್ನ ಮನವೊಲಿಸಿ ರಕ್ತ ಕೊಡಕ್ಕೆ ಕರ್ಕೊಂಬಂದು ಕೊಡ್ಸಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಇಲ್ಲಿ ನನಗೆ ಬಂದು ನೀವು ಎಲ್ಲ ಅರೇಂಜ್ ಮಾಡಿದ್ದಕ್ಕೆ, ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಎರಡು ಮಾತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮೆಲ್ಲರೂ ನಾವು ಧನ್ಯವಾದವನ್ನು ಹೇಳುತ್ತೆ. ಎರಡು ಮಾತು ನಾನು ಅವ್ರ ಮಾತುಗಳನ್ನು ಆಲಿಸಿದಾಗ ನನಗೆ ನನ್ನ ಭಾವನೆ ಹೇಗೆ ಅಂತಾಯ್ತು ಅಂದ್ರೆ, ಈ ಮನುಷ್ಯ ಜೀವನ ಅಂತಕ್ಕಂಥದ್ದು ಬಹಳ ಕ್ಷಣಿಕ. ಇದ್ರ ಬಗ್ಗೆ ನಾವು ತಿಳ್ಕೋಬೇಕು ಅಂದ್ರೆ ಆಸ್ಪತ್ರೆಗಳಿಗೆ ಹೋಗಿ ಪೇಷಂಟ್ಗಳನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಹೌದಲ್ವಾ, ಎಂತ ಪುಣ್ಯದ ಕೆಲಸ ಇದು, ರಕ್ತದಾನ ಮಾಡುವಂಥದ್ದು ಪುಣ್ಯದ ಕೆಲಸ ಅನ್ನೋ ಮಾತುಗಳನ್ನ ತುಂಬಾ ಚೆನ್ನಾಗಿ ಆಡಿದ್ರು ಅವರು. ನವೀನ್, ನಮ್ಮಲ್ಲಿ ಯುವ ಶಿಕ್ಷಕರು ತುಂಬಾ ಜನ ಇದ್ದಾರೆ, ಸರ್ಕಾರಿ ನೌಕರು ತುಂಬಾ ಜನ ಇದ್ದಾರೆ. ಬಹುಶಃ ಒಂದು ಪುಣ್ಯದ ಕೆಲಸ ಅಂದ್ರೆ ಅಂತವ್ರನ್ನೆಲ್ಲ ಸಂಘಟನೆ ಮಾಡಿಬಿಟ್ಟು ನಿಮ್ಮ ನೇತೃತ್ವದಲ್ಲಿ ಇಂಥದ್ದು ಕಾರ್ಯಕ್ರಮ ಮಾಡೋಣ. ಯಾಕೆಂತಂದ್ರೆ ಇದು ಪುಣ್ಯದ ಕೆಲಸ. ಹಣ ಅಥವಾ ಯೌವನ ಅಥವಾ ದರ್ಪ ಅಥವಾ ನಾನು ಅಂತಕ್ಕಂಥದ್ದು ಯಾವುದೂ ಅಲ್ಲ. ನಾವುಗಳು ಕೈಲಾದಂಥ ಸೇವೆಯನ್ನು ಮಾಡಬೇಕು. ನವೀನ್ ಇದ್ರ ಬಗ್ಗೆ ಎಲ್ಲ ಸ್ನೇಹಿತರು ಇದ್ದಾರೆ, ಸೇರ್ಬಿಟ್ಟು ನಮ್ಮ ಬ್ರಹ್ಮಕುಮಾರಿ ಕೇಂದ್ರವನ್ನು ಜೊತೆ ಗೂಡಿಸ್ಕೊಂಡು ಇಂಥದ್ದು ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡಬೇಕು. ಯಾಕೆಂದ್ರೆ ನಮ್ಮ ಸಾಹೇಬರು ಮಹಮ್ಮದ್ ಡಾಕ್ಟರ್ ಇವ್ರುಗಳು ಹೇಳೋ ಮಾತನ್ನು ಕೇಳಿದ್ರೆ ನನಗೆ ಹೌದಲ್ವಾ, ಸುಮ್ಮನೆ ನಾವು ದಿನಗಳನ್ನು ಕಳೆದಿದ್ವಲ್ಲ, ನಮ್ಮ ಕೈಲಾಗ ಏನು ಮಾಡಕ್ ಆಗ್ಲಿಲ್ಲಲ್ಲ ಅಂತ ಅನ್ಸುತ್ತೆ. ಆದ್ರೂ ಸಹ ಮಾಡಬೇಕು. ಆ ಒಂದು ಈ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡ್ತೀರಿ ಅಂತ ಹೇಳ್ತಾ ನೀವು ಸಹ ಈ ಕಾರ್ಯಕ್ರಮಕ್ಕೆ ಆಶಯ ಬ್ರಹ್ಮಕುಮಾರಿ ಸಮಾಜ ಹಾಗೂ ಜಿಲ್ಲಾ ಆರೋಗ್ಯ ಇಲಾಖೆ, ತಾಲೂಕು ಆರೋಗ್ಯ ಇಲಾಖೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಸಂಯುಕ್ತಾಶ್ರಯದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ರಕ್ತದಾನ ಶಿಬಿರದ ವೇದಿಕೆಯಲ್ಲಿರ್ತಕ್ಕಂಥ ಬ್ರಹ್ಮಕುಮಾರಿ ಸಮಾಜದ ರಾಜಯೋಗಿನಿ ಬ್ರಹ್ಮಕುಮಾರಿ ಭಾಗ್ಯಕ್ಕನವರೇ ಹಾಗೂ ನಮ್ಮ ಡಾಕ್ಟರ್ ಮೊಹಮ್ಮದ್ ಅಫ್ರೋಜ್ ಸರ್ ಅವರೇ, ಮುಖ್ಯ ವೈದ್ಯಾಧಿಕಾರಿಗಳು, ರಕ್ತ ಕೇಂದ್ರ ಜಿಲ್ಲಾಸ್ಪತ್ರೆ, ಹಾಗೆ ಸಮಾಜ ಅಸೆಲ್ಲರ್ ಅವರೇ ಮತ್ತು ಬಕ್ಕಿ ಮಂಜುನಾಥ್ ರವರೇ, ಗಾಯಕರು ರವಿ ಕುನ್ನಳ್ಳಿ ಅವರೇ, ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಕಸಬಾ ಘಟಕ, ಹಾಗೂ ದೇವಿಕಾ ಅಕ್ಕನವರು ಈಗಾಗಲೇ, ಹಾಗೂ ವೇದಿಕೆಯ ಅಭಿಮುಖವಾಗಿರ್ತಕ್ಕಂಥ ಎಲ್ಲ ಆತ್ಮೀಯರೇ ಹಾಗೂ ಆರೋಗ್ಯ ಇಲಾಖೆಯ ಸಿಬ್ಬಂದಿಯವರೇ ಹಾಗೂ ರಕ್ತದಾನಿಗಳು ಈಗಾಗಲೇ ಸಾಕಷ್ಟು ಮಾತನಾಡಿದರೆ ಮಾತನಾಡುವರು. ರಕ್ತದಾನ ಎಷ್ಟು ಮಹತ್ವ ಪಡ್ಕೊಂಡಿದೆ ಅನ್ನೋದು ಕೂಡ ಸೂಚ್ಯವಾಗಿ ತಿಳಿಸಿದ್ದಾರೆ. ರಕ್ತದಾನ ಅಂತಕ್ಕಂಥದ್ದು ಜೀವ ಉಳಿಸತಕ್ಕಂಥ ಒಂದು ಮಹತ್ತರವಾದಂತಹ ಒಂದು ಕಾರ್ಯ. ಈ ಒಂದು ಕಾರ್ಯವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ನಮಗೆ ಸಾಕ್ಷರತೆ ಪ್ರಮಾಣ 65ರಿಂದ ಅಥವಾ 10 ಹಿಂದೆ ಕಡಿಮೆ ಪ್ರಮಾಣದಲ್ಲಿದ್ದಾಗಲೂ ಕೂಡ ರಕ್ತದಾನದ ಬಗ್ಗೆ ಸಕಾರಾತ್ಮಕ ಅಥವಾ ಹೆಚ್ಚಿನ ಒಂದು ಅವೇರ್ನೆಸ್ ಇರಲಿಲ್ಲ. ಬಟ್ ಈಗಲೂ ಕೂಡ ನಾವು ಸುಮಾರು ಸಾಕ್ಷರತೆ ಪ್ರಮಾಣ 90% ಕೂಡ ಹೆಚ್ಚಾಗಿದೆ. ಆದರೂ ಕೂಡ ಈಗಲೂ ಕೂಡ ನಮ್ಮ ಜ್ಞಾನದ ರಕ್ತದಾನದ ಬಗ್ಗೆ ಇರ್ತಕ್ಕಂಥ ತಿಳುವಳಿಕೆಯ ಮಟ್ಟ ಈಗಲೂ ಕೂಡ ಏನು ಹೆಚ್ಚೇನಾಗಿಲ್ಲ, ಅಲ್ಪ ಪ್ರಮಾಣದಲ್ಲಿ ಮಾತ್ರ ವೃದ್ಧಿಸಿದೆ. ಹಾಗಾಗಿ ನಾವು ಕೂಡ ಹೆಚ್ಚಿನದಾಗಿ ಇದ್ರ ಬಗ್ಗೆ ಆಸಕ್ತಿಯನ್ನು ವಹಿಸಬೇಕು. ಸಮಾಜದಲ್ಲಿ ಎಜುಕೇಟೆಡ್ಸ್ ಸಾಕ್ಷರರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆದ್ರೆ ಈ ತರ ಸಮಾಜಮುಖಿ ಅಥವಾ ಒಂದು ಜೀವ ಉಳಿಸ್ತಕ್ಕಂಥ ವೈಜ್ಞಾನಿಕ ಮನೋಭಾವನೆಯನ್ನು ಹೊಂದಬೇಕಾದಂತ ಒಂದು ಸನ್ನಿವೇಶದಲ್ಲೂ ಕೂಡ ನಾವು ಹಿಂದೆ ಇದ್ದೀವಿ. ನೋಡಿ, ನಮ್ಮ ಮೂಡಿಗೆರೆ ಜನಸಂಖ್ಯೆ ಎಷ್ಟಿದೆ, ರಕ್ತದಾನ ಮಾಡೋದಕ್ಕೆ ಬಂದಿರತಕ್ಕಂಥವರ ಸಂಖ್ಯೆ ಎಷ್ಟಿದೆ, ಮತ್ತು ನಾವೆಲ್ಲರೂ ಕೂಡ ಎಷ್ಟು ಇದಕ್ಕಾಗಿ ನಮ್ಮ ಕೊಡುಗೆಯನ್ನು ವರ್ಷಕ್ಕೆ 3 ತಿಂಗಳಲ್ಲಿ ಒಮ್ಮೆ ಮಾಡಬಹುದು, ಅವಕಾಶ ಇದೆ. ಇದರಿಂದ ನಮಗೆ ಈಗ ಸಾಕಷ್ಟು ಸಮಸ್ಯೆಗಳು, ಹೃದಯಾಘಾತಗಳು ಆಗ್ತಾ ಇದ್ದಾವೆ. ಇದರಿಂದ ಹೃದಯಾಘಾತನು ಕೂಡ ತಪ್ಪಿಸಬಹುದು. ಹಾಗೆ ರಕ್ತ ಕಣಗಳು ಕೂಡ ವೃದ್ಧಿಸ್ತವೆ, ಹೆಚ್ಚಾಗುತ್ತೆ. ರಕ್ತನೂ ಕೂಡ ಪುನರುತ್ಪತ್ತಿ ಆಗುತ್ತೆ. ಕೊಟ್ಟ ಕೆಲವೇ ಸಮಯದಲ್ಲಿ ಅದು ಉತ್ಪತ್ತಿ ಮತ್ತೆ ಪ್ರಾರಂಭ ಆಗುತ್ತೆ, ಯಥಾಸ್ಥಿತಿಗೆ ತಲುಪುತ್ತೆ. ಇಂತಹ ಒಂದು ವೈಜ್ಞಾನಿಕವಾದಂತಹ ಕಾರಣಗಳಿದ್ರೂ ಕೂಡ ನಾವು ನಮ್ಮಲ್ಲಿ ಮುಂದೆ ಬರ್ತಿರ್ತಕ್ಕಂಥ ಅವರ ಸಂಖ್ಯೆ ಕಡಿಮೆ ಇದೆ. ಯುವ ಜನಾಂಗ ಹೆಚ್ಚು ಮುಂದೆ ಬರಬೇಕು. ಇದಕ್ಕೆ ನಾವು ಕೂಡ ಈಗಾಗಲೇ ಫೆಬ್ರವರಿನಲ್ಲೇ ನನ್ನ ಮಹತ್ವಾಕಾಂಕ್ಷೆ ಸುಮಾರು 50 ಯೂನಿಟ್ಗಿಂತಲೂ ಜಾಸ್ತಿ ರಕ್ತದಾನ ಶಿಬಿರವನ್ನ ನಮ್ಮ
ಸರ್ಕಾರಿ ನೌಕರರ ಸಂಘದ ವತಿಯಿಂದ ನಾನು ಅಧ್ಯಕ್ಷ ಆಗಿದ್ದೀನಿ. ತಾಲೂಕು ವತಿಯಿಂದ ಒಂದು ಮಾಡಬೇಕು ಅಂತಕ್ಕಂಥದ್ದು. ನಾನು ಇದು ಮೊದಲ ಬಾರಿ ಏನಲ್ಲ, ನಾನು NPS ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಆಗಿದ್ದಾಗಲೇ ನಮ್ಮ ನೌಕರ ಭವನದಲ್ಲಿ ರಕ್ತ ಕೊಟ್ಟೆವು ಪಿಂಚಣಿ ಬಿಡುವು ಅಂತ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ಆಸ್ಪತ್ರೆ ಅಥವಾ ಹೋಳಿ ಕ್ರಾಸಿನ ಮೇ ಬಿ ಜಿಲ್ಲಾ ಆಸ್ಪತ್ರೆ ಬಿಸಿ ಇತ್ತು, ಅವತ್ತು ಎಲ್ಲ ರಾಜ್ಯಾದ್ಯಂತ ಮಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಕರೆಸಿ ಒಂದು ಯೂನಿಟ್ ಅನ್ನ ಕರೆಸಿ ಅಲ್ಲಿ ದೊಡ್ಡ ಮಟ್ಟದಲ್ಲಿ ನಾನು ಮಾಡಿಸಿದ್ದೆ. ನಮ್ಮ ನೌಕರರೆಲ್ಲರೂ ಕೂಡ ಆಗ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ರಕ್ತದಾನವನ್ನ ಮಾಡಿದ್ರು. ಅದಾದ್ಮೇಲೆ ಫೆಬ್ರವರಿನಲ್ಲೂ ಕೂಡ ನಾನು ಒಂದು ದೊಡ್ಡ ಯೋಜನೆ ಹಾಕೊಂಡಿದ್ದೆ. ಅದ್ರಲ್ಲಿ ಒಂದಷ್ಟು ವಿಳಂಬ ಆಯಿತು. ಈಗಾಗಲೇ 14 ಜನ ಅದಕ್ಕೆ ರಿಜಿಸ್ಟ್ರೇಷನ್ ಕೂಡ ಆಗಿದ್ದಾರೆ. ಅದಕ್ಕೆ ಒಂದು ಗೂಗಲ್ ಫಾರ್ಮ್ ಕೂಡ ನಾನು ಮಾಡಿದ್ದೆ. ಅದನ್ನು 50 ಜನ ಆಗ್ಬೇಕು ಅಂತ ನಿರೀಕ್ಷೆ ಮಾಡಿದ್ವಿ. ಅದು ಸ್ವಲ್ಪ ವಿಳಂಬ ಆಯಿತು. ಆದರೂ ಕೂಡ ಮುಂದಿನ ದಿನಗಳಲ್ಲಿ ನಾನು ದೊಡ್ಡ ಪ್ರಮಾಣದಲ್ಲಿ ಸಾಹಿತ್ಯ ಪರಿಷತ್ ಇರ್ಬೋದು, ಬ್ರಹ್ಮಕುಮಾರಿ ಸಮಾಜ ಇರ್ಬೋದು, ಅಸೈನ್ ಇರ್ಬೋದು, ಅಥವಾ ಇವರೆಲ್ಲರೂ ಸೇರಿಸಿಕೊಂಡು ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು. ನಮ್ಮ ಮೂಡಿಗೆರೆಯಲ್ಲಿ ಅದರಿಂದ ಅವೇರ್ನೆಸ್ ಜಾಸ್ತಿ ಆಗುತ್ತೆ ನಮಗೆ. ಹಾಗಾಗಿ ಅದನ್ನ ನಾವು ಬದುಕಿಗೆ ಅಳವಡಿಸ್ಕೋಬೇಕು. ಹೆಚ್ಚಿನ ಜನ ಯುವ ಜನಾಂಗ ಹೆಚ್ಚು ಪ್ರಾತಿನಿಧ್ಯ ಕೊಡಬೇಕು. ಈಗ 45 ವರ್ಷ ಮೇಲ್ಪಟ್ಟರೆ BP, ಶುಗರ್ ಇವುಗಳನ್ನೆಲ್ಲ ಪರೀಕ್ಷೆ ಮಾಡಿ ಕ್ರಾಸ್ ಚೆಕ್ ಮಾಡಿ ಮ್ಯಾಚ್ ಮಾಡಿ ತಗೋಬೇಕಾಗತ್ತೆ. ಹಾಗಾಗಿ ಇವುಗಳನ್ನ 45ಕ್ಕಿಂತ ಒಳಪಟ್ಟವರು ಈಗಾಗಲೇ ನಮಗೆ ಡಿಗ್ರಿ ಕಾಲೇಜ್ ಹತ್ರದಲ್ಲಿದೆ. ಪ್ರಾಯಶಃ ಇವತ್ತು ಹೋಗಿ ಒಬ್ರು ಯಾರಾದ್ರೂ ಭೇಟಿ ಮಾಡಿದ್ದೆ ಆದ್ರೆ 10 ರಿಂದ 15 ಯೂನಿಟ್ ಹೆಚ್ಚಿಗೆ ಸಿಗ್ತಕ್ಕಂತ ಅವಕಾಶ ಇದೆ. ಹಾಗಾಗಿ ಅವ್ರನ್ನ ಮತ್ತೆ PU ಕಾಲೇಜನ್ನ, ನಮ್ಗೆ ಡಿಗ್ರಿ ಕಾಲೇಜನ್ನ ಯುವ ಸಮೂಹವನ್ನ ನಾವು ಪ್ರೇರೇಪಿಸಬೇಕಾಗಿದೆ. ಪ್ರೋತ್ಸಾಹಿಸಿದ್ರೆ, ಇವುಗಳ ಬಗ್ಗೆ ಅವರಿಗೆ ಒಂದು ತಿಳುವಳಿಕೆ ಹೇಳಿದ್ರೆ ಅವರು ಹೆಚ್ಚಿನದಾಗಿ ಮುಂದೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣಕ್ಕೆ ನಾವು ಈಗಾಗಲೇ ಸೂಜಿ ಬೇಕು ಅಥವಾ ಮತ್ತೊಂದು ರಕ್ತ ನೋಡ್ರಿ ನನಗೆ ಭಯ ಆಗುತ್ತೋ ಅಂತ ಇವೆಲ್ಲ ಮೂಢನಂಬಿಕೆಗಳು. ಆ ಮನಸ್ಸಿನ ಒಂದು ನಕಾರಾತ್ಮಕ ಮನೋಭಾವನೆಗಳು, ಇವುಗಳನ್ನ ತೊಡೆದಾಕ್ಬೇಕು. ಅವುಗಳ ಹೊರತಾಗಿ ನಾವು ಮುಂದೆ ಬರಬೇಕು. ನಮ್ಮ ಕುಟುಂಬಕ್ಕೆ ಯಾರ್ಯಾರು ರಕ್ತ ಬೇಕಾದಾಗ ಎಷ್ಟು ಪರದಾಡ್ತೀವಿ, ಅದೇ ರೀತಿಯಾದಂತಹ ಭಾವನೆಗಳು ಬೇರೆ ಕುಟುಂಬಕ್ಕೆ ಅನಿವಾರ್ಯತೆ ಇದ್ದಂತ ಸಂದರ್ಭದಲ್ಲಿ ನಾವು ಕೊಡೋದಕ್ಕೆ ಸಿದ್ಧರಾಗಿರ್ಬೇಕಾಗುತ್ತೆ. ಇಂಥ ದೊಡ್ಡ ಕೆಲಸವನ್ನ, ಜವಾಬ್ದಾರಿಯನ್ನ ನಮ್ಮ ಅಪ್ರೋಸರ್ ಅವರು ಮತ್ತು ಅವರ ಸಿಬ್ಬಂದಿ ವರ್ಗ ಮಾಡ್ತಾ ಇದ್ದಾರೆ. ಅವರನ್ನ ನಾವು ಸದಾ ಅಪ್ರಿಶಿಯೇಟ್ ಮಾಡಬೇಕು. ಎಂಥದ್ದೇ ಪರಿಸ್ಥಿತಿನಲ್ಲಿ ಮಧ್ಯರಾತ್ರಿನಲ್ಲೂ ಕೂಡ ಅವರು ರೆಡಿ ಇರ್ತಾರೆ. ಒಂದು ಜೀವ ಉಳಿಸ್ಬೇಕು. ಒಂದು ಗರ್ಭಿಣಿ ಅಥವಾ ಒಂದು ಹೆರಿಗೆ ಬಂದಂತವ್ರಿಗೆ ಇರ್ಬೋದು, ಈಗಾಗಲೇ ಹುಚ್ಚಾಗಿ ಬೈಕ್ ಓಡಿಸ್ತಾ ಇದ್ದಾರೆ, ರ್ಯಾಲಿ ಮಾಡ್ತಿದ್ದಾರೆ, ನಮ್ಮ ಮಲೆನಾಡಿಗೆ ಹೆಚ್ಚಿನದಾಗಿ ಪ್ರವಾಸಕ್ಕೆ ಬರ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ನಮಗೆ ಪ್ರವಾಸೋದ್ಯಮವನ್ನು ಇಂಪ್ರೂವ್ ಮಾಡ್ತಾರೆ. ಆದ್ರೆ ಅವ್ರಿಗೂ ಕೂಡ ಸಮಸ್ಯೆಗೊಳಗಾದಂತ ಸಂದರ್ಭದಲ್ಲಿ ಅವರಿಗೂ ಕೂಡ ನಾವು ಸರ್ವಿಸ್ ಅನ್ನ ಕೊಡ್ಬೇಕಾಗುತ್ತೆ. ಅಂತ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಇಂಥವೆಲ್ಲಕ್ಕೂ ಕೂಡ ನಾವು ಇಷ್ಟು ಜನ ಬಂದು ಸಾಲದು, ಅವರು ಪ್ರವಾಸಿಗರು ಕೊಡಬೇಕು, ನಾವು ಕೊಡಬೇಕು, ಸ್ಥಳೀಯರು ಕೊಡಬೇಕು. ಆವಾಗ ಇಂಥ ಮಹತ್ವಾಕಾಂಕ್ಷಿ ಕೆಲಸ ಹೆಚ್ಚಾಗುತ್ತೆ. ನಮ್ಮ ಶಾಂತಕುಮಾರ್ ಸರ್ ಅವರು ಹೇಳಿದ್ರು, ಅವರ ಒಂದು ಮಾರ್ಗದರ್ಶನದಲ್ಲೂ ಕೂಡ ನಾನು ಈಗಾಗಲೇ ಒಂದು ದೊಡ್ಡ ಪ್ಲಾನ್ ಇದೆ, ಬಟ್ ಎಲ್ಲರ ಸಹಕಾರ ಬೇಕು. ಅದು ಒಂದು ದೊಡ್ಡ ಕ್ಯಾಂಪ್ ಮಾಡಿದಾಗ ಇಡೀ ಸಮಾಜದಲ್ಲಿ ಆ ಕಡೆ ತಿರುಗಿ ನೋಡ್ತಕ್ಕಂಥ ಕೆಲಸ ಆಗುತ್ತೆ. ಆವಾಗ ಇನ್ನೂ ಹೆಚ್ಚಿನ ಜನ ಕೊಡೋದಕ್ಕೆ ಮುಂದೆ ಬರ್ತಾರೆ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಒಂದು 50 ಯೂನಿಟ್ ಅಥವಾ 70 ಯೂನಿಟ್ ಈ ರೀತಿಯಾಗಿ ಕೊಡ್ತಕ್ಕಂಥ ಒಂದು ದೊಡ್ಡ ಕ್ಯಾಂಪ್ ಮಾಡೋಣ. ಅದಕ್ಕೆ ನಾನು ತುಂಬಾ ಮುತುವರ್ಜಿ ವಹಿಸಿ ತುಂಬಾ ನನ್ನ ಮಹತ್ವಾಕಾಂಕ್ಷಿ ಸಮಾಜಮುಖಿ ಕೆಲಸದಲ್ಲಿ ನಾನೊಂದು ಅದನ್ನು ಮಾಡಬೇಕು, ಆ ಗುರಿ ರೀಚ್ ಆಗ್ಬೇಕು ಅಂತ ಈಗಾಗಲೇ ಒಂದು ಮಟ್ಟದಲ್ಲಿ ಮಾಡಿದ್ವಿ. ದೊಡ್ಡ ಮಟ್ಟದಲ್ಲಿ ಇನ್ನೊಮ್ಮೆ ಮಾಡೋಣ. ನಿಮ್ಮೆಲ್ಲರ ಸಹಕಾರ ಇರಲಿ. ಯಾವುದೇ ರೀತಿಯಾದ ಮೂಢನಂಬಿಕೆಗಳು ಇರೋದು ಬೇಡ. ರಕ್ತ ಕೊಟ್ಟರೆ ಮತ್ತೆ ಪುನರುತ್ಪತ್ತಿ ಆಗುತ್ತೆ. ಅದರಿಂದ ಸೈಡ್ ಏನಿದೆ, ನಮಗೆ ಬೇರೆ ಕಾಯಿಲೆಗಳು ಕೂಡ, ಹೃದಯಾಘಾತ ಪ್ರಮಾಣ ಕಡಿಮೆ ಆಗುತ್ತೆ, ಮತ್ತೆ ರಕ್ತ ಕಣಗಳ ಇಂಪ್ರೂವೈಸೇಷನ್ ಕೂಡ ಆಗುತ್ತೆ. ಹಾಗಾಗಿ ಇಂಥವೆಲ್ಲವನ್ನೂ ಕೂಡ ನಮ್ಮ ಸರ್ ಹೇಳಿದ್ದಾರೆ. ಹಾಗಾಗಿ ರಕ್ತದಾನ ಈ ಶಿಬಿರ ಬ್ರಹ್ಮಕುಮಾರಿ ಸಮಾಜವನ್ನು ಈ ಸಂದರ್ಭದಲ್ಲಿ ನಾವು ಕೂಡ ಸ್ಮರಿಸಬೇಕು ಮತ್ತು ಅಭಿನಂದಿಸಬೇಕು. ಯಾಕಂದ್ರೆ ವಿಶೇಷವಾದ ಕಳಕಳಿಯಿಂದ ನೋಡಿ, ಇಲ್ಲಿ ಬಂದ್ರೆ ಎಷ್ಟು ಶಾಂತಿಯ ವಾತಾವರಣ ಇದೆ. ಹಾಗಾಗಿ ಇಂಥ ಒಂದು ವಾತಾವರಣವನ್ನು ನಾವು ಫೀಲ್ ಮಾಡ್ತೀವಿ. ನಾವು ಜನಜಂಗುಳಿಯಲ್ಲಿ ದಿನನಿತ್ಯ ಜೀವನ ಮಾಡೋದ್ರಿಂದ ಅದೇ ಆದಂತ ಮನೋಭಾವ ನಮ್ಗೆ ಯಾವಾಗಲೂ ಕೂಡ ಒಂದಷ್ಟು ಗೊಂದಲದ ನಿರ್ಧಾರಗಳು ತೆಗೆದುಕೊಳ್ಳೋದಕ್ಕೆ ಒಂದಷ್ಟು ಗೊಂದಲಗಳಾಗ್ತವೆ. ಆದ್ರೆ ಬ್ರಹ್ಮಕುಮಾರಿ ಸಮಾಜಕ್ಕೆ ಬಂದಂತ ಸಂದರ್ಭದಲ್ಲಿ ಯಾವುದೇ ಒಂದು ನಿರ್ಧಾರಗಳನ್ನ ತುಂಬಾ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ಒಂದು ವಾತಾವರಣ ಇಲ್ಲಿದೆ. ಹಾಗಾಗಿ ಇಂಥ ಸಮಾಜಮುಖಿ ಕೆಲಸಗಳನ್ನ ನಾವು ಮಾಡ್ತಾನೆ ಇದ್ದಾರೆ. ನಾನು ಇಲ್ಲಿಗೆ ಹಲವಾರು ಬಾರಿ ಬಂದಿದ್ದೀನಿ. ಹಾಗಾಗಿ ಇಂಥ ಒಂದು ವಾತಾವರಣವನ್ನು ನಮ್ಮ ಮನೆಯಲ್ಲಿ ಸುತ್ತಮುತ್ತ ಪರಿಸರದಲ್ಲೂ ಕೂಡ ಅಳವಡಿಸಬೇಕು. ಬ್ರಹ್ಮಕುಮಾರಿ ಸಮಾಜದ ಈ ರಕ್ತದಾನ ಶಿಬಿರ ಯಶಸ್ವಿಯಾಗಲಿ ಮತ್ತು ಇಂಥ ಕಾರ್ಯಗಳು ಮುಂದೆನೂ ಸಾಗಲಿ. ಮುಂದಿನ ದಿನಗಳಲ್ಲಿ ಅವ್ರ ಸಹಕಾರದಲ್ಲಿ ನಾವು ಕೂಡ ಒಂದಷ್ಟು ಇಂಥ ಕೆಲಸಗಳನ್ನ ಮಾಡೋಣ ಅಂತ ನಿರೀಕ್ಷೆ ಮಾಡ್ತಾ, ಎಲ್ಲರ ಸಹಕಾರವನ್ನ ನಿರೀಕ್ಷೆ ಮಾಡ್ತಾ ಅವಕಾಶಕ್ಕಾಗಿ ಧನ್ಯವಾದ ಹೇಳ್ತಾ, ಈ ಬೃಹತ್ ಏನು ರಕ್ತದಾನ ಶಿಬಿರ ಯಶಸ್ವಿಯಾಗಲಿ ಅಂತ ಆಲೋಚನೆ ಅವಕಾಶಕ್ಕಾಗಿ ಧನ್ಯವಾದ. ನವೀನ್ರವರು ಯೋಚನೆ ಚೆನ್ನಾಗಿದೆ. ಮುಂದಿನ ದಿನಗಳಲ್ಲಿ ತಾವು ಈ ಥರದ ರಕ್ತದಾನದ ಶಿಬಿರವನ್ನು ಮಾಡೋಣ. ಎಲ್ಲ ಸ್ನೇಹಿತರು ನಿಮಗೆ ಇರಲಿ ಅಂತ ಮಾತನ್ನು ಹೇಳ್ತಾ, ಈಗ ಕೊನೆಯದಾಗಿ ರವಿ ಅವರು ಎಲ್ರಿಗೂ ನಮಸ್ಕಾರ. ಹಾಗೆ ನಮ್ಮ ಮಾತೆಯರು ಮತ್ತು ಅವರಿಗೂ ನಮಸ್ಕಾರ.
ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಲ್ಲಿ ಒಂದು ಶಾಂತಿಯಾಗಿ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಕೂತಿರೋದೇ ಒಂದು ಉದಾಹರಣೆ ಆಗಿದೆ. ಹಾಗೆಯೇ ಡಾಕ್ಟರ್ ಹತ್ರ ನಾವೀಗ ಟೀ ಕುಡಿಬೇಕಾದ್ರೆ ಮಾತಾಡೋದು, ಅವರು ಈ ರಕ್ತದಾನವನ್ನು ಕೊಟ್ಟ ನಂತರ ನಾವು ಏನು ಕೇಳೋದು ಅಂದರೆ, ನಮ್ಮ ಸಂದರ್ಭಕ್ಕೆ ಕೇಳಿದಾಗ ನೀವು ಒದಗಿಸಲ್ಲ ಅನ್ನೋ ವಿಚಾರವನ್ನು ನಾವು 4 ಜನ ಚರ್ಚೆ ಮಾಡೋದು. ಅವರು ವಿವರವನ್ನು ಕೊಟ್ಟರು, ಇಲ್ಲ ಸರ್ ನಾವು ಏನು ಬಾಣತಿಯರಿಗೆ ಹೆಚ್ಚು ಅದು ಬಳಕೆ ಆಗುತ್ತೆ, ಆದರೆ ಪುರುಷರಲ್ಲೇ ಹೆಚ್ಚು ಕೊಡ್ತಾರೆ, ಹೆಣ್ಮಕ್ಳಲ್ಲಿ ಆ ರೀತಿ ಮುಂದೆ ಬರ್ತಕ್ಕಂಥವ್ರು ಕಡಿಮೆ ಇದ್ದಾರೆ ಅಂತ. ಹಾಗೆ ನಮಗೆ ಡಿಗ್ರಿ ಕಾಲೇಜು ಹಾಗೆ ಬೇರೆ ಬೇರೆ ಕಾಲೇಜು ನಮ್ಮ ಹತ್ರ ವಿದ್ಯಾರ್ಥಿಗಳಾಗಲಿ ಅಲ್ಲಿ ಇರ್ತಕ್ಕಂಥ ಪ್ರಾಂಶುಪಾಲರು ಲೆಕ್ಚರ್ಸ್ ಎಲ್ಲ ನಮ್ಮ ಹತ್ರ ಚೆನ್ನಾಗಿದೆ. ನೀವು ಯಾವುದೇ ಟೈಮಲ್ಲಿ ಒಂದು ಟೈಮ್ ಹೋಗಿ ಅವರಿಗೆ ಮಾರ್ಗದರ್ಶನ ಕೊಡ್ತೀವಿ ಅಂದರೆ ಟೈಮ್ ಕೊಡಿಸ್ತೀವಿ. ಮಾತಿಯವರು ಬನ್ನಿ, ನಮ್ಮ ಶಾಂತಕುಮಾರ್ ಸರ್ ಹಿರಿಯರಿದ್ದಾರೆ, ಬನ್ನಿ, ಯಾವ ಸಂದರ್ಭದಲ್ಲಿ ಬೇಕಾದ್ರೆ ಸೋಮವಾರದ ಕಡೆಗೆ ಯಾವ್ದಾರು ಹೇಳಿದ್ರು ಒಂದು ಟೈಮಿಗೆ ಅವರಿಗೆ ಮನವರಿಕೆ ಆಗ್ತಕ್ಕಂಥದ್ದನ್ನ ನೀವು ಹೇಳಬೇಕು. ರಕ್ತ ಕೊಡೋದ್ರಿಂದ ಏನು ಉಪಯೋಗ ಇಲ್ಲ, ಇನ್ನದೇ ಭಾಗ ಕಣ್ಣು ಬೇರೆ ಬೇರೆ ಸಂದರ್ಭ ಆ ನಂತರ ಕೊಡ್ತಕ್ಕಂಥ ನಾವಿದ್ದಾಗೆ ಏನು ಮಾಡ್ಬೋದು ಅಂತಕ್ಕಂಥದ್ದು, ಅನ್ನದಾನ ಬಿಟ್ಟರೆ ಇದನ್ನು ಹೇಗೆ ಕೊಡ್ಬೋದು ಅನ್ನೋದು ಮನವರಿಕೆ ಮಾಡೋದ್ರಲ್ಲಿ, ಅವರಿಗೆ ತಿಳುವಳಿಕೆ ತಿಳಿಸೋದ್ರಲ್ಲಿ ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಕಡಿಮೆ ಇದೆ. ಅದನ್ನು ನೀವು ಯಾವುದಾದ್ರು ಸಂದರ್ಭದಲ್ಲಿ ಬಂದು ಅವರಿಗೆ ಮನವರಿಕೆ ಮಾಡಿಕೊಡ್ತೀವಿ ಅಂದರೆ ನಾನು ಪ್ರಿನ್ಸಿಪಲ್ರವ್ರ ಜೊತೆ ಮಾತಾಡ್ತೀನಿ. 2-3 ಕಾಲೇಜ್ ಟೌನ್ ಲಿಮಿಟ್ಸಲ್ಲೇ ಇದೆ. ನಮ್ಮ ಅಸೇನಾ ಸರ್ ಬರ್ತಾರೆ, ಇವರು ಬರ್ತಾರೆ, ರಂಜಿತ್ ಸರ್, ನಮ್ಮ ಮಂಜಣ್ಣವರು ಬರ್ತಾರೆ, ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇದು ಒಳ್ಳೆ ಕಾರ್ಯ, ಒಳ್ಳೇದಾಗಲಿ. ಇಂಥ ಕಾರ್ಯ ಇನ್ನೂ ಹೆಚ್ಚು ಮಾಡೋಣ. ನವೀನ್ ಮಾಸ್ಟ್ರಿಗೆ ನಿನ್ನೆ ಸಂಜೆನೆ ಮಾಡೋದು, ನಾವು ಒಂದು ಕೂಡ ಮುಂದಿನ ದಿವಸದಲ್ಲಿ ಈ ಕಾರ್ಯನ ಮಾಡೋಣ ಅಂತ ನಿಮ್ಮ ಜೊತೆ ಕೈ ಜೋಡಿಸಿ ಮಾಡಿಸ್ತೇವೆ. ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟು ನಿಮ್ಗೆ ಎಲ್ಲರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಭಾರತ್. ನಿಜ ರವಿ, ಯಾಕಂದರೆ ಯೂತ್ಸಲ್ಲಿ ಈ ಭಾವನೆಗಳು ಬರಬೇಕು, ವಾಲಂಟರಿಯಾಗಿ ಇಂಥವ್ರಿಗೆ ಪಾಲ್ಗೊಳ್ಬೇಕು ಅಂದರೆ ಮಕ್ಕಳಿಗೆ ಪಾಸಿಟಿವ್ನೆಸ್ ಅಂದರೆ ಸಕಾರಾತ್ಮಕವಾಗಿ ಯೋಚನೆ ಮಾಡುವಂಥ ಒಂದು ವಾತಾವರಣ ಕಲ್ಪಿಸ್ಬೇಕು ಅಂದರೆ ನಾವು ಶಾಲಾ ಕಾಲೇಜುಗಳಲ್ಲಿ ಇಂಥ ಕಾರ್ಯಕ್ರಮ ಮಾಡಬೇಕು. ಪರಿಷತ್ತು ಆ ಥರದಲ್ಲಿ ಯೋಚನೆ ಮಾಡಬಹುದು ಅಂತಕ್ಕಂಥ ಮಾತನಾಡ್ತೀವಿ. ತಮಗೆ ಧನ್ಯವಾದಗಳು. ಈ ಕೊನೆಯದಾಗಿ ರಾಜಯೋಗಿ ಬ್ರಹ್ಮಕುಮಾರಿ ಪ್ರಾಜೆಕ್ಟ್ನವರು ಬನ್ನಿ. ನಮಸ್ಕಾರ ಎಲ್ಲರಿಗೂ. ರಕ್ತದ ಬಗ್ಗೆ ನಮ್ಮ ಸರ್ ಎಲ್ಲ ತಿಳುವಳಿಕೆ ಬಿಡಿಸಿ ಹೇಳಿದ್ದಾರೆ. ಮೊದಲನೇದಾಗಿ ನಾನು ಹೇಳೋದೇನೆಂದರೆ, ನಾವು ರಕ್ತದಾನ ಇನ್ನೊಬ್ಬರಿಗೆ ಹೇಳೋಕ್ಕಿಂತ ನಮ್ಮ ಮನೆಯಲ್ಲಿರುವಂಥ ನಮ್ಮ ಮಕ್ಕಳಿಗೆ, ನಮ್ಮ ಅಕ್ಕ ತಂಗಿಗೆ, ನಮ್ಮ ಅಣ್ಣ ತಮ್ಮನಿಗೆ, ಇಂಥವ್ರಿಗೆ ಫಸ್ಟು ಕಲಿಯೋದು. ನೀವು ಕೊಡಿ ರಕ್ತ, ಏನು ಮಾಡಬೇಡಿ, ಏನು ಇದಕ್ಕೆಲ್ಲ ಏನಿಲ್ಲ ಅನ್ನೋದನ್ನ ನಾವು ಹೇಳ್ಬೇಕು. ನಾವು ಇನ್ನೊಬ್ರಿಗೆ ಹೇಳೋಕ್ಕಿಂತ ನಾವು ಫಸ್ಟ್ ನಮ್ಮ ಮನೆಯವ್ರಿಗೆ ನಾವು ಹೇಳಿ ನಾವು ಸರಿಪಡಿಸ್ಕೊಂಡ್ರೆ, ಇವತ್ತು ಒಂದು ಪ್ರೆಗ್ನೆಂಟ್ ಆದಾಗ ಒಂದು ಬ್ಲಡ್ಡಿಗೆ ಒಂದು ಹಿಂಸೆ ಮಾಡ್ತಾರೆ ಅಂದರೆ ಅಷ್ಟು ಇಷ್ಟು ಹಿಂಸೆ ಅಲ್ಲ. ನಾವು ಕನಿಷ್ಠ ಪಕ್ಷ ತಿಂಗಳಿಗೆ ಒಂದು 20-25 ಬ್ಲಡ್ ಕೊಡಿಸ್ತೀನಿ. ನಮ್ಮ ದೀಪಕ್ ಸರ್ನ ನಾನು ಮಲ್ಗಕ್ಕೆ ಬಿಡಲ್ಲ. ದೀಪಕ್ ಸರ್ನ ರಾತ್ರಿ 2 ಗಂಟೆಗೆ ಫೋನ್ ಮಾಡ್ತೀನಿ, ಆ ಬ್ಲಡ್ ಬೇಕು, ಏನು ಮಾಡೋದು ಅಂತ. ಅಲ್ಲಿ ಇಲ್ಲ ಕಾಕ, ಇಲ್ಲಿ ಇಲ್ಲ ಕಾಕ ಅಂತಾರೆ. ಆದ್ರೂ ಎಲ್ಲೆಲ್ಲಿ ಮೊನ್ನೆ ನೋಡಿ AB ಪಾಸಿಟಿವ್ ಬ್ಲಡ್ ಬೇಕಿತ್ತು, ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ಸಿಕ್ಕಿಲ್ಲ. ಲಾಸ್ಟಿಗೆ ಹಾಸನದಲ್ಲಿ ನಮ್ಮ ಬ್ಲಡ್ ಬ್ಯಾಂಕು ಸ್ನೇಹಿತರಿದ್ರು, ಅವ್ರಿಗೆ ಕಾಲ್ ಮಾಡಿಬಿಟ್ಟು ಅವ್ರು ಒಂದು ಯೂನಿಟ್ ಕೊಟ್ಟರು. ಅಮ್ಮ ಫುಲ್ಲು ವೀಕ್ ಆಗಿ ಹೋಗಿದ್ಲು, ಅವಳೇನು ಪ್ರೆಗ್ನೆಂಟ್ ಏನಲ್ಲ, ವೀಕ್ ಆಗಿ ಅವಳಿಗೆ ಬ್ಲಡ್ಡೇ ಇಲ್ಲ, ಎಲ್ಲಿ ಹೋದ್ರೂ ಬ್ಲಡ್ ಇಲ್ಲ. ಅವ್ರ ಮನೇಲೇ ಇದ್ದಾರೆ, ಅವ್ರ ಮನೇಲಿ ಇದ್ದವ್ರು ಕೊಡೋಕ್ಕೆ ರೆಡಿ ಇಲ್ಲ. ಅದರಿಂದ ನಾವು ಫಸ್ಟ್ ನಮ್ದು ಏನು ಬೇಕು ಅಂದರೆ ನಮ್ಮ ಮನೆಯಲ್ಲಿ ಇರೋಂಥವ್ರಿಗೆ ನಾವು ಫಸ್ಟ್, ಈಗ ಸರ್ ಹೇಳಿದ್ರು, ಒಂದು ಪ್ರೆಗ್ನೆಂಟ್ ಅಂತ ಬಂದಾಗ ಅವ್ರ ಮನೇಲಿ 2 ಜನನ ಇವರು ಎಂಟ್ರಿ ಮಾಡ್ಕೊಡ್ತಾರೆ ತಾಯಿ ಕಾರ್ಡಲ್ಲಿ. ಅಂಥವ್ರು ನೀವು ಉಂಟಲ್ಲ, ಎಲ್ಲ ಮನೇಲಿ ನೀವು ಹೇಳಿಬೇಕು. ಯಾಕೆ ನನ್ನ ಮಗ ಆಗಿರ್ಬೋದು, ಇಲ್ಲ ನನ್ನ ಮಗ ಆಗಿರ್ಬೋದು, ಯಾರು ಎಂಟ್ರಿ ಆಗಿದ್ದಾರೆ ಅವ್ರಿಗೆ ಹೇಳಿ. ಫಸ್ಟ್ ನಮ್ಮ ಮನೆಗೆ ಹೇಳ್ಕೊಳ್ಳೋಣ, ಆಮೇಲೆ ನಾವು ಬೇರೆಯವ್ರಿಗೆ ಹೇಳೋಣ. ಈಗ ನೋಡಿ, ನಾನು ನನ್ನ ಗ್ರೂಪಲ್ಲಿ 1,000 ಜನಕ್ಕೆ ತಲುಪಿರ್ಬೋದು. ನಾನು ಒಂದು 25-30 ಜನಕ್ಕೆ ಕಾಲ್ ಮಾಡಿ ಹೇಳಿ. ಈ ಬೆಳಗ್ಗೆ ಕಾಲ್ ಮಾಡೋದಕ್ಕೆ ಒಬ್ರು ಫೋನ್ ರಿಸೀವ್ ಮಾಡಲ್ಲ, ರಾತ್ರಿ ಹೇಳ್ತಾರೆ ಬ್ಲಡ್ ಕೊಡಕ್ಕೆ ಬರ್ತೀನಿ ಅಂತ. ಬೆಳಗ್ಗೆ ಆಗೋಕ್ಕೆ ಯಾರು ಬರಲ್ಲ. ಯಾಕಂದ್ರೆ ನಾನು ಅದೇ ರೂಟಲ್ಲಿ ಇರೋದು. ಯಾಕಂದ್ರೆ ದೀಪಕ್ ಸರ್ ಹತ್ರ ಕೇಳಿ, ಅವನಂತೂ ಮಲ್ಗಕ್ಕೆ ಬಿಡಲ್ಲ. ನಾನು ಯಾವುದು ಬ್ಲಡ್ ಬೇಕಂದ್ರೆ ಏನಾರು ಮಾಡಿ ಕೊಡಿ, ನೀವು ನಾಳೆ ನಾನು ಡೋನರ್ ಕೊಡ್ತೀನಿ ಅಂತ ಇದು ಮಾಡ್ತೀವಿ. ಅದರಿಂದ ದಯವಿಟ್ಟು ಸ್ನೇಹಿತರಿಗೂ ಹೇಳಿ, ಫಸ್ಟ್ ನಮ್ಮ ಮನೇಲಿ ನಮ್ಮ ಮಕ್ಕಳಿಗೆ ಹೇಳಿ, ಶಕ್ತಿ ತುಂಬಬೇಕು. ನೀವು ತಾಯಿದಿರು, ಅಪ್ಪದಿರು, ತಮ್ಮಂದಿರು. ಯಾಕಂದ್ರೆ ಅವಾಗ ಸಣ್ಣ ಮಕ್ಕಳಿಂದ ಅವ್ರಿಗೆ ಅದು ಬಂದ್ರೆ, ಬೆಳ್ಕೊಂಡು ಬಂದ್ರೆ ಆ ಬ್ಲಡ್ ಕೊಡ್ತೀವಿ. ಈಗ ನಿಮಗೆ ಈಗ ಏನಾಗಿದೆ ಅಂದ್ರೆ, ಈಗ 3 ತಿಂಗಳಿಗೆ ಒಂದ್ಸರಿ ಕೊಡ್ಬೇಕಂತ ನನಗೆ ಗೊತ್ತಿರಂಗೆ ನಾನು 15 ದಿವಸಕ್ಕೊಂದ್ಸರಿ ಬ್ಲಡ್ ಕೊಟ್ಟರು. 15 ದಿವಸ ನಮ್ಗೆ ಯಾವ್ದಾದ್ರು ಈ ಕಾನೂನುಗಳ ಗೊತ್ತಿರಲಿಲ್ಲ. ಯಾವುದು ಇಲ್ಲಿಂದ ಮಂಗಳೂರಿಗೆ ಹೋಗಿ ಕೊಟ್ಟು ಬಂದವರು, ಸ್ವಂತ ಖರ್ಚಲ್ಲಿ ಮಂಗಳೂರಿಗೆ ಹೋಗಿ ಕೊಟ್ಟು ಬಂದವರು 15 ದಿವಸಕ್ಕೊಂದ್ಸರಿ ಒಂದು ಬ್ಲಡ್ ಕೊಡ್ತೀವಿ. ಆ ಕಾಲದಲ್ಲಿ ಏನಂದ್ರೆ, ನೀವು 3 ತಿಂಗಳಿಗೆ ಒಂದ್ಸರಿ ಕೊಡಿ, 4 ತಿಂಗಳಿಗೆ ಒಂದ್ಸರಿ ಕೊಡಿ ಅಂತ ಯಾರು ಹೇಳ್ತಾ ಇರಲಿಲ್ಲ. ಆಮೇಲೆ ನಮ್ಗೆ ಈ ಕ್ಯಾಂಪ್ಗಳು ಮಾಡಿದಾಗ ಈ ಡಾಕ್ಟರ್ಸ್ಗಳೆಲ್ಲ ಹಿಂಗೆ ಮಾಹಿತಿ ಕೊಟ್ಟು 3 ತಿಂಗಳು ತನಕ ಕೊಡಬಾರ್ದು, ಆ 3 ತಿಂಗಳು ಕಳೆದ ಮೇಲೆ ಕೊಡ್ಬೇಕನ್ನೋ ಇದರಿಂದ ಕೊಟ್ಟರು.
ಅದರಿಂದ ನಮ್ಮ ಮನೆಯವರಿಗೆ ನಾವು ಫಸ್ಟ್ ಹೇಳೋದು, ಮತ್ತೆ ನಾವು ಸ್ನೇಹಿತರಿಗೆ ಪಕ್ಕದ ಮನೆಯವ್ರಿಗೆ ಹೇಳೋದು. ಅವಾಗ ನಮ್ಮ ಮನೆಯವರು ಹೋದ್ರೆ ಪಕ್ಕದ ಮನೆಯವರು ನಿಮ್ಮ ಮನೆ ಜೊತೆಯವರು ಬರ್ತಾರೆ. ಅದರಿಂದ ನೀವು ದಯವಿಟ್ಟು ಈ ಬ್ಲಡ್ಡಿನ ಒಂದು ಬಹಳ ಒಂದು ಕೊರತೆ ನಮ್ಮ ಭಾರತ ದೇಶದಲ್ಲೇ ಇದೆ ಕೊರತೆ, ಆಯ್ತಾ. ನಂದು ಒಂದು 6-7 ಗ್ರೂಪ್ ಇದೆ ಮಂಗಳೂರಲ್ಲಿ. ದಿನಕ್ಕೆ ನಾವು 50 ರಿಂದ 60 ಬಾಟ್ಲಿ ಅರೇಂಜ್ ಮಾಡ್ತೀವಿ, ಆಯ್ತಾ. ಆದ್ರೆ ನಮ್ದು ಅಲ್ಲಿ ಮಂಗಳೂರಲ್ಲಿ ಏನಂದ್ರೆ ನಿಮ್ಗೆ ಪ್ರತಿಯೊಬ್ರು ಮೆಸೇಜ್ ಹಾಕಿದ ತಕ್ಷಣ ಅಲ್ಲಿ ನಾವು ಡೇಟ್ ಬರ್ದಿಟ್ಟಿರ್ತೀವಿ. ಅವ್ರು ಇಮಿಡಿಯೇಟ್ಲಿ ಇಂಥ ಗ್ರೂಪ್ ಅಂದ್ರೆ ನಾವು ಅವ್ರನ್ನ ಕರೆಸ್ಕೊಂಡು ಇದು ಮಾಡ್ತಿದ್ವಿ. ಅದರಿಂದ ನಾವು ಫಸ್ಟ್ ನಮ್ಮ ಮನೆಯವ್ರಿಗೆ ಹೇಳಿ, ಸಣ್ಣ ಮಕ್ಕಳಿಂದಲೇ ನಾವು 18 ವರ್ಷ ಆದ ತಕ್ಷಣ ಮಕ್ಕಳನ್ನೇ ಈಗೆಲ್ಲ ಬ್ಲಡ್ ಕ್ಯಾಂಪ್ ಇದೆ, ಹೋಗಿ ಮನೆ ಬ್ಲಡ್ ಇವತ್ತು ಕೊಟ್ಬಾ ನೀನು. ಈಗ ನನ್ನ ಮಗನಿಗೂ ಫೋನ್ ಮಾಡಿ ಹೇಳಿ, ನೀನು ಎಲ್ಲಿದೆ ಬಾಯಿ ಬ್ಲಡ್ ಕೊಡತ್ತೆ ಅಂತ. ಆ ಥರ ಫಸ್ಟ್ ನಾವು ಮನೆಯವ್ರಿಗೆ ಹೇಳಿ, ಆಮೇಲೆ ಮತ್ತೆ ನಾವು ಸ್ನೇಹಿತರಿಗೆ ಹೇಳಿ ಇದು ಮಾಡೋಣ. ಅವಾಗ ಜನ ಮುಂದಕ್ಕೆ ಬರ್ತಾರೆ. ರವಿ ಸರ್ ಹೇಳ್ದಂಗೆ ಕಾಲೇಜಿಗೆ ಹೋಗಿ ನಾವು ಕಾಲೇಜ್ ಎಷ್ಟೋ ಸರಿ ಹೇಳಿರ್ತೀವಿ, ಬರಲ್ಲ. ಒಂದ್ 4 ಜನ ಬರ್ತಾರೆ, ಮತ್ತೆ ಬರಲ್ಲ. ಹಂಗೆ ಮನವರಿಕೆ ಮಾಡಬೇಕು. ಅದರಿಂದ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ವೇದಿಕೆಯಲ್ಲಿರುವಂತ ಮುಂದಿನವರಿಗೆ ಅಸೇನವ್ರು ಹಿಂಗ್ ಮಾತಾಡ್ತಾರೆ ಅಂತಾನೆ ಯಾಕೆಂದ್ರೆ ಅವ್ರು ನಮ್ಮ ಸಾಹಿತ್ಯ ಪರಿಷತ್ ಮಾತಾಡಿದ್ರೆ ಬೇಡ ಬೇಡ ಅಂತಾರೆ. ಆದ್ರೆ ಈ ಬಾರಿ ಜನ ಮಾತಾಡಿದ್ರು ಕಾರಣ ಇಷ್ಟೇನೆ, ಅನುಭವ. ಈ ರಕ್ತದ ಕೆಲಸ ಅಥವಾ ರೋಗಿಗಳಿಗೆ, ಕಷ್ಟದಲ್ಲಿರೋರಿಗೆ ಆ ಮಾಡ್ತಾ ಇರ್ತಕ್ಕಂಥ ಏನು ಅವರ ಮನಸ್ಥಿತಿ ಇದೆಯಲ್ಲ, ಅದರ ಅನುಭವದಲ್ಲಿ ಅವ್ರು ಹೇಳಿರೋ ಅಂತದ್ದು. ಬಾ ನನ್ನ ಮಗಗೆ ಹೇಳ್ತಾ ಇದ್ದಾರೆ, ಬಾ ಇವತ್ತು ಬ್ಲಡ್ ಕೊಡು ಅಂತ. ನಿಮ್ಮ ಕೆಲಸವನ್ನ ನಾನು ಬಹಳ ಇಷ್ಟಪಟ್ಟಿದ್ದೀನಿ, ದೇವ್ರು ಒಳ್ಳೇದ್ ಮಾಡ್ಲಿ. ಈಗ ಕೊನೆಯದಾಗಿ ನಮ್ಮ ಅಕ್ಕನ ಭಾಗ್ಯಕ್ಕನವರು ಮಾತನ್ನು ಹಂಚ್ಕೊಳ್ತೀವಿ. ಹಾಗೇನೆ ನಮ್ಮ JC ಅಧ್ಯಕ್ಷರು ಅವರ ಮನೆಯವರು ಅವರಿಗೆ BMPM ಟ್ರಸ್ಟಿನ ನಾರಾಯಣ್ ಬಂದಿದ್ದಾರೆ, ಅವ್ರದ್ದು. ಹಾಗೇನೆ ನಮ್ಮ ಸ್ನೇಹಿತರು ಸಮಾಜಮುಖಿಯಾಗಿ ಯೋಚನೆ ಮಾಡ್ತಕ್ಕಂಥ ಸಾಯಿರಾಮ್ ಅಂತ ಅವ್ರದ್ದು ಸಹ ಓಂ ಶಾಂತಿ ಹೇಳ್ಬೋದು ಎಲ್ಲರೂ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ 1936-37ರಿಂದ ಸ್ಥಾಪನೆಯಾಗಿ 89 ವರ್ಷಗಳಿಂದ ಇಡೀ ವಿಶ್ವದಾದ್ಯಂತನೂ ಕೂಡ ಜಗತ್ತಿನ ಅನಾದಿ ಸತ್ಯಗಳೇನಿದೆ ಆ ಸತ್ಯದ ಅರಿವನ್ನ ಮೂಡಿಸ್ತಾ 147 ರಾಷ್ಟ್ರಗಳಲ್ಲಿ ಸಾವಿರಾರು ಸೇವಾ ಕೇಂದ್ರಗಳು, ಲಕ್ಷಾಂತರ ಜನ ಸಹೋದರ ಸಹೋದರಿಯರು, ಸಾವಿರಾರು ಜನ ನಮ್ಮ ಹಾಗೆ ಸಮರ್ಪಿತ ಸಹೋದರ ಸಹೋದರಿಯರು ಇವತ್ತು ವಿಶ್ವದಾದ್ಯಂತನೂ ಕೂಡ ತಮ್ಮದೇ ಆದ ರೀತಿಯಲ್ಲಿ ನಿಸ್ವಾರ್ಥವಾಗಿ ನಿರ್ಮಲವಾಗಿ ಜಗತ್ತಿನ ಎಲ್ಲ ನಮ್ಮ ಸಹೋದರ ಆತ್ಮಗಳ ಸೇವೆಯಲ್ಲಿ ಮುಡುಪಾಗಿದ್ದಾರೆ. ನಾವು ಯಾರ ಭಾವಚಿತ್ರವನ್ನ ಇಲ್ಲಿ ನೋಡ್ತಾ ಇದ್ದೀವಿ, ಪರಮಾತ್ಮ ನಿರಾಕಾರ ಪರಂಜ್ಯೋತಿ ಅವರು ಇವರ ಶರೀರದಲ್ಲಿ ಪರಕಾಯ ಪ್ರವೇಶ ಆಗಿ 1936ರಲ್ಲಿ ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡಿ, ಈ ಸಂಸ್ಥೆಯ ಸ್ಥಾಪಕ ಯಾರು ವ್ಯಕ್ತಿ ಅಲ್ಲ, ಪರಮಶ್ರೇಷ್ಠನಾದಂತಹ ಪರಮಶಕ್ತಿ. ಇವರು ಬಹುದೊಡ್ಡ ವಜ್ರಾಭರಣಗಳ ವ್ಯಾಪಾರಿಗಳು. ಅವರ ಶರೀರದಲ್ಲಿ ಅವರ 60ನೇ ವರ್ಷದಲ್ಲಿ ಪರಮಾತ್ಮ ಅವತರಣೆಯಾಗಿ ಈ ಸಂಸ್ಥೆ ಆರಂಭ ಆಯಿತು. ಹಾಗೆ 36ರಿಂದ 1969 ಜನವರಿ 18ನೇ ಇಸ್ವಿವರೆಗೂ ಕೂಡ ಇವರ ಒಂದು ಸೇವೆ ವಿಶೇಷವಾದಂಥದ್ದು. ಈ ಸಂಸ್ಥೆಯ ಫೌಂಡರ್ ಆಗಿ, ಪರಮಾತ್ಮನ ರಥವಾಗಿ, ಪ್ರಜೆಗಳಿಗೆ ಪಿತನಾಗಿ ತಮ್ಮ ಅಮೂಲ್ಯವಾದ ಸೇವೆಯನ್ನು ಸಲ್ಲಿಸಿ ಸಂಪೂರ್ಣತೆಯನ್ನು ಪಡ್ಕೊಂಡ ನಂತರ ದಾದೀಜಿಯವರು
ಡಾಕ್ಟರ್ ದಾದಿ ಪ್ರಕಾಶ್ ಮಣಿಜಿ ಅವರು 1936-37 ಈ ಸಂಸ್ಥೆಗೆ ಬಂದಂತವರು. ಅವರ 14ನೇ ವರ್ಷದಲ್ಲಿ ಈ ಸಂಸ್ಥೆಗೆ ತಮ್ಮನ್ನ ಸಮರ್ಪಿಸಿಕೊಂಡಂತವರು. ಯಾವಾಗ ಪಿತಾಶ್ರೀ ಪ್ರಜಾಪಿತ ಬ್ರಹ್ಮರವರು ಸಂಪೂರ್ಣತೆಯನ್ನು ಪಡ್ಕೊಂಡ್ರು, ಇವರ ನಂತರದ ಮುಖ್ಯ ಆಡಳಿತಾಧಿಕಾರಿಣಿಯಾಗಿ ಡಾಕ್ಟರ್ ದಾದಿ ಪ್ರಕಾಶ್ ಮಣಿಜಿ ಅವರು ಬಂದರು. 69ರಿಂದ ಆಗಸ್ಟ್ 25, 2007 ಅವರ ಸೇವೆ ಬಹು ಅಮೂಲ್ಯವಾದಂಥದ್ದು. ಇಡೀ ವಿಶ್ವದಾದ್ಯಂತನೂ ಸೇವಾ ಕೇಂದ್ರಗಳನ್ನು ತೆರೆಯೋದ್ರಲ್ಲಾಗ್ಲಿ, ವಿಶ್ವಸಂಸ್ಥೆಯಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಸಲಹಾಗಾರ ಸಮಿತಿಯಲ್ಲಿ ಸದಸ್ಯತ್ವವನ್ನು ಪಡ್ಕೊಂಡಿರೋದಾಗ್ಲಿ, ಈ ಸಂಸ್ಥೆಗೆ 6 ಬಾರಿ ಶಾಂತಿ ದೂತ ಅನ್ನೋ ಪ್ರಶಸ್ತಿಯನ್ನ ಗಳಿಸ್ಕೊಳ್ಳೋದ್ರಲ್ಲಾಗ್ಲಿ ದಾದಿಜಿಯವರ ಪಾತ್ರ ಬಹು ಅಮೂಲ್ಯವಾದದ್ದು. ಹಾಗೆ ಇದು ಮೌಂಟ್ ಅಬು, ಇದರ ಪ್ರಧಾನ ಕೇಂದ್ರ. ಪಾಂಡವ ಭವನದಿಂದ ಆರಂಭ ಆಗಿ ಜ್ಞಾನ ಸರೋವರ ಅಕಾಡೆಮಿ ಸೆಂಟರ್, ಹಾಗೆ ಶಾಂತಿವನ, ಇಲ್ಲಿ 25,000 ಜನ ಕೂತ್ಕೊಳ್ಳುವಂತಹ ಸುವ್ಯವಸ್ಥಿತವಾದಂತಹ ಸಭಾಂಗಣ ಇದೆ. ಪ್ರತಿನಿತ್ಯನೂ ಲಕ್ಷಾಂತರ ಜನ ಇಲ್ಲಿಗೆ ಆಗಮಿಸ್ತಾರೆ. ಅದು ಒಂದು ಟೂರಿಸ್ಟ್ ಪ್ಲೇಸ್ ಆಗಿದೆ, ಜಗತ್ತಿನ ಶಾಂತಿಯ ಕೇಂದ್ರವಾಗಿದೆ. ಆ ಎಲ್ಲ ಸೇವೆಯ ಒಂದು ಹಿರಿಮೆ ಗರಿಮೆ ದಾದಿಯವರಿಗೆ ಸಲ್ತಕ್ಕಂಥದ್ದು. ಹಾಗೆ ದಾದಿಯವರು ಅವ್ಯಕ್ತ ಆದಂತಹ ಆಗಸ್ಟ್ 25 ಇಡೀ ವಿಶ್ವದಾದ್ಯಂತನೂ ವಿಶ್ವ ಬಂಧುತ್ವ ದಿನವಾಗಿ ಆಚರಿಸಲಾಗುತ್ತೆ. ಅದರ ಪ್ರಯುಕ್ತವಾಗಿ ನಮ್ದು 20 ವರ್ಗಗಳಿವೆ. ಸಮಾಜ ಸೇವಾ ವರ್ಗ, ಧಾರ್ಮಿಕ ವರ್ಗ, ಯುವ ವರ್ಗ, ಮಹಿಳಾ ವರ್ಗ, ವೈದ್ಯಕೀಯ ವರ್ಗ, ಈ ತರ 20 ವರ್ಗಗಳಿದೆ. ಅದರಲ್ಲಿ ಸಮಾಜ ಸೇವಾ ವರ್ಗ ರಾಜಯೋಗ ಎಜುಕೇಶನ್ ರಿಸರ್ಚ್ ಫೌಂಡೇಶನ್ ಇಂದ ಈ ತಿಂಗಳು ನಿನ್ನೆ 22ನೇ ತಾರೀಕಿಂದ 25ನೇ ತಾರೀಕುವರೆಗೂ ಇಡೀ ಭಾರತದಾದ್ಯಂತ ಮತ್ತು ನೇಪಾಳ ಎಲ್ಲ ಕಡೆನೂ ಈ 4 ದಿನಗಳು ಈ ರಕ್ತದಾನ ಶಿಬಿರದ ಅಭಿಯಾನ ಬೃಹತ್ತಾಗಿ ನಡೀತಾ ಇದೆ. ಅಂತಹ ಒಂದು ಸೇವೆ ಈ ಒಂದು ಕಾರಣದಿಂದ ಆರಂಭ ಆಗಿದೆ. ಹಾಗೆ ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಗಣ್ಯರು ಕೂಡ ಈ ಸೇವೆಯಲ್ಲಿ ಕೈ ಜೋಡಿಸಿದಿರಿ. ಹಾಗೆ ಈ ಸಭೆಯಲ್ಲೂ ಕೂಡ ಎಲ್ಲ ಸಂಸ್ಥೆಯವರು ಉಪಸ್ಥಿತರಿದ್ದೀರಿ. ಇದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ನಮ್ಮ ಸಹೋದರರಾದಂತಹ ಶಾಂತಕುಮಾರ್ ಅಣ್ಣವರು ತುಂಬಾ ವಿಶೇಷವಾಗಿ ಕಾಳಜಿಯನ್ನ ವಹಿಸಿ ನಮ್ಮ ಸಹೋದರಿಯರ ಜೊತೆಗೆ ಸಹೋದರರ ಜೊತೆಗೆ ಸುದೀರ್ಘವಾಗಿ ಒಂದು 15 ದಿನದಿಂದನೂ ಈ ಸೇವೆಯಲ್ಲಿ ತಮ್ಮನ್ನ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಈ ಕಾರ್ಯದ ಸಫಲತೆಗೆ ಕಾರಣವಾಗಿದ್ದಾರೆ. ಇದೊಂದು ಬೃಹತ್ ಶಿಬಿರ, ಇದು ರಕ್ತದಾನ ಶಿಬಿರ. ಇದು ನಾವೀಗ ನಮ್ಮ ಸಹೋದರರ ವಿಚಾರವನ್ನು ಕೇಳಿದ್ವಿ, ರಕ್ತದ ಮಹತ್ವ ಏನು. ಹೀಗೆ ಬೇರೆ ಬೇರೆ ಸಮಯದಲ್ಲಿ ನಾವು ರಕ್ತದಾನ ಶಿಬಿರಗಳನ್ನು ಬಹಳಷ್ಟು ಸಲ ಮಾಡಿದ್ದೀವಿ. ಆದ್ರೆ ಈ ಡೇಟ್ ಒಳಗೆ ಇದನ್ನ ಮಾಡ್ಬೇಕಾಗಿರೋದ್ರಿಂದ ಕೆಲವರು ಹೇಳಿದ್ರು ಇದು ಚಳಿಗಾಲ ಹಾಗೆ ಅಂತ. ಆದ್ರೆ ಇದು ನಮ್ಮ ಅಭಿಯಾನದ ದಿನಾಂಕ ನಿಗದಿತವಾಗಿರೋದ್ರಿಂದ ಇದನ್ನ ಅನಿವಾರ್ಯವಾಗಿ ಮಾಡ್ಲೇಬೇಕಾಯ್ತು. ಹಾಗೆ ನಾವು ವೇದಿಕೆಯಲ್ಲಿರೋ ಗಣ್ಯರೊಂದಿಗೆ ಹೇಳೋದೇನಂತ ಹೇಳಿದ್ರೆ, ನಾವು ಪ್ರತಿ 3 ತಿಂಗಳಿಗೊಮ್ಮೆ ಈ ಶಿಬಿರವನ್ನ ಅವಶ್ಯಕವಾಗಿ ಆಯೋಜನೆ ಮಾಡಿ ಎಲ್ಲ ಸಂಘ ಸಂಸ್ಥೆಯವರ ಸಹಕಾರದೊಂದಿಗೆ, ಹೇಗೆ ಒಂದು ಹೂವಿಗೂ ಹೂ ಗುಚ್ಛಕ್ಕೂ ಎಷ್ಟೊಂದು ಮಹತ್ವ ಇದೆ, ಹೂ ಗುಚ್ಛದಲ್ಲಿ ಎಷ್ಟೊಂದು ವೆರೈಟಿ ಹೂಗಳು ಅದೆಷ್ಟು ಶೋಭನಿಕವಾಗಿರುತ್ತೆ, ಅದೇ ರೀತಿ ನಾವೆಲ್ಲರೂ ಈ ಜಗತ್ತಲ್ಲಿ ಪರಮಾತ್ಮ ರಚನೆ ಮಾಡಿರೋ ಹೂಗಳು, ಈ ಹೂಗುಚ್ಛ ಅಂದ್ರೆ ನಾವೆಲ್ಲರೂ ಸಂಘಟಿತ ರೂಪದಲ್ಲಿ ಒಂದು ಕಾರ್ಯವನ್ನು ಮಾಡ್ಬೇಕಂದ್ರೆ ಖಂಡಿತವಾಗೂ ಅದರ ಸಕ್ಸಸ್ ಏನಿದೆ ಸಂಪೂರ್ಣವಾಗಿ ಪಡ್ಕೊಳ್ಳಕ್ ಸಾಧ್ಯ ಆಗುತ್ತೆ. ಇದರಲ್ಲಿ ನಮ್ಮ ಜೊತೆಗೆ ಸದಾ ಕೈ ಜೋಡಿಸ್ತಾ ಇರ್ತಕ್ಕಂತಹ ನಮ್ಮ ಸರ್ಕಾರಿ ಆಸ್ಪತ್ರೆ ಚಿಕ್ಕಮಗಳೂರು ಹಾಗೂ ಮೂಡಿಗೆರೆ ತಾಲೂಕು ಆಸ್ಪತ್ರೆ ಎಲ್ಲ ವೈದ್ಯಾಧಿಕಾರಿಗಳು, ಸಿಬ್ಬಂದಿಗಳು ಮತ್ತೆ ಎಲ್ಲರಿಗೂ ವ್ಯಕ್ತಿಗತ ಹೆಸರು ಸಹಿತ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಕಾರ್ಯದ ಸಫಲತೆಗೆ ನಾವು ಕೈ ಜೋಡಿಸಿ ನಮ್ಮ ಮನೆಯಿಂದ ಶುರು ಮಾಡ್ಬೇಕು ಅಂತ ಹೇಗೆ ಹೇಳಿದ್ರು, ಕೆಲವರು ಬೇರೆಯವರಿಗೆ ರಕ್ತದಾನ ಮಾಡಿರ್ತಾರೆ, ತಮ್ಮ ಮಕ್ಕಳು ತಮ್ಮ ಪರಿವಾರದಲ್ಲಿ ನೀನ್ ಕೊಡ್ಬೇಡ,
ಯಾರಾದ್ರೂ ಕೊಡ್ತಾರೆ ಅಂತಾರೆ. ನಮ್ಗೆ ಅವಶ್ಯಕತೆ ಬಂದಾಗ ಏನಾಗುತ್ತೆ, ರಕ್ತನ ಯಾರು ಹೆಂಗ್ ಬೇಕೋ ತಗೊಳಕ್ಕಾಗಲ್ಲ. ಅದಕ್ಕೂ ಏನ್ ರೂಲ್ಸ್ ಇದೆ, ಅದರ ಆಧಾರದ ಮೇಲೆ ಟೆಸ್ಟ್ ಮಾಡ್ತಾರೆ, ನಮ್ದು ಯೋಗ್ಯವಾಗಿದ್ರೆ ತಗೊಳ್ತಾರೆ. ಅದು ಒಂದು ವಯಸ್ಸು ನೋಡಿ, 40-45 ವರ್ಷ ಆಗ್ತಾ ಇದ್ದಂಗೆ ಬೇರೆ ಬೇರೆ ಕಾಯಿಲೆಗಳು ನಮ್ಗೆ ಆವರಿಸ್ಕೊಂಡಾಗ ನಾನ್ ಕೊಡ್ಬೇಕು ಅಂದ್ರೂ ಅದನ್ನ ಯಾರು ತಗೊಳ್ಳೋದಿಲ್ಲ, ಅದರ ಅಗತ್ಯನೇ ಬರೋದಿಲ್ಲ. ಕೊಡುವಂತಹ ಒಂದು ನಮ್ಗೆ ಆ ಕ್ವಾಲಿಟಿ ಇದ್ದಾಗ ನಾವು ಕೊಟ್ಟು ನಮ್ಮ ಜೀವನವನ್ನ ಸಾರ್ಥಕ ಮಾಡ್ಕೊಳ್ಳೋದು ಖಂಡಿತವಾಗೂ ಅವಶ್ಯಕ ಅಂತ ಹೇಳ್ತಾ, ಈ ಒಂದು ಜಗತ್ತಿಗೆ ಇದು ಒಂದು ಮಹಾದಾನ, ಶ್ರೇಷ್ಠ ದಾನ. ಅದರಲ್ಲಿ ನಾವೆಲ್ಲರೂ ನಮ್ಮ ಒಂದು ಸಹಕಾರವನ್ನ ಸದಾ ಇಟ್ಕೊಳ್ಳೋಣ, ಈ ಸೇವೆಯಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಳೋಣ ಅಂತ ಇವತ್ತು ಈ ಶುಭ ಸಂದರ್ಭದಲ್ಲಿ ಸಂಕಲ್ಪವನ್ನ ತಗೊಳ್ತಾ, ಮುಂದಿನ ದಿನಗಳಲ್ಲಿ ಓಕೆನಾ ಎಲ್ಲರೂ? ಎಲ್ಲರೂ ಸೇರಿ ಮಾಡೋಣ. ಏಕೆಂದ್ರೆ ಇದರಲ್ಲಿ ಪ್ರಚಾರ ಪ್ರಸಾರ ಎಲ್ಲರಲ್ಲಿ ಒಂದು ಉತ್ಸಾಹ, ಮತ್ತೆ ನಮ್ಮ ಡಾಕ್ಟರ್ ಸಹೋದರರಂತವರು ಇದರ ಒಂದು ಮಾಹಿತಿಯನ್ನ ಚೆನ್ನಾಗಿ ವಿದ್ಯಾರ್ಥಿಗಳಿಗೆ, ಯುವ ಪೀಳಿಗೆಗೆ ತಲುಪಿಸಿದ್ರೆ ಸಾರ್ವಜನಿಕರಿಗೆ ಎಲ್ರಿಗೂ ಆ ಒಂದು ಸ್ವಾಭಾವಿಕವಾಗಿ ಅದು ನಮ್ಮ ಮನಸ್ಸಲ್ಲಿ ಮೂಡ್ ಬರುತ್ತೆ. ಅಂತಹ ಒಂದು ಸೇವೆ ಮುಂದಿನ ದಿನಗಳಲ್ಲೂ ಮಾಡೋಣ. ಇವತ್ತಿನ ಈ ಕಾರ್ಯದ ಸಫಲತೆಗೆ ಕಾರಣರಾಗಿರ್ತಕ್ಕಂಥ ಎಲ್ಲರಿಗೂ ಪರಮಾತ್ಮನಿಗೂ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮ ಇಡ್ತೇನೆ. ಧನ್ಯವಾದಗಳು. ಓಂ ಶಾಂತಿ. ಅವರು ಏನು ಈ ಒಂದು ಸಭೆಯನ್ನು ಉದ್ದೇಶಿಸಿ ತಮ್ಮ ಅನುಭವದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮಗಳಿಗೆ ಹೆಚ್ಚು ಆಗಬೇಕು ಅನ್ನೋದು ಅವರ ಆಶಯ. ಅವರಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ, ಈಗ ಕೊನೆಯದಾಗಿ ವಂದನಾರ್ಪಣೆಯನ್ನ ಜವಾಬ್ದಾರಿಯನ್ನ ಶ್ರೀಯುತ ಗಂಗಾಧರ್ ಅವರಿಗೆ ತಾವು ನಡೆಸ್ಕೊಡ್ಬೇಕು. ಓಂ ಶಾಂತಿ. ಇವತ್ತು ಯಾರು ಬಂದಿದ್ದೀರಿ? ಬ್ಲಡ್ ಡೊನೇಟ್ ಮಾಡಕ್ ಬಂದಿರೋರು? ರಕ್ತದಾನ ಶ್ರೇಷ್ಠ ದಾನ, ಪ್ರಾಣದಾನ ಮಹಾದಾನ, ಈ ಒಂದು ಶ್ರೇಷ್ಠ ಒಂದು ಪುಣ್ಯ ಕಾರ್ಯದಲ್ಲಿ ಸಹಯೋಗ ನೀಡುತ್ತಿರುವಂತ ಮೊದಲನೇದಾಗಿ ಪರಪಿತ ಪರಮಾತ್ಮನಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ರಕ್ತನಿಧಿ ಕೇಂದ್ರದ ವೈದ್ಯಾಧಿಕಾರಿಗಳು ಹಾಗೂ ಸ್ಥಳೀಯ ಎಲ್ಲ ಸೇವಾ ಕೇಂದ್ರದ ಮುಖಂಡರುಗಳು ಹಾಗೂ ರಾಜಯೋಗಿನಿ ಭಾಗ್ಯಕರ್ ಅವರು ಜಿಲ್ಲಾ ಸಂಚಾಲಕರು ಚಿಕ್ಕಮಗಳೂರು ಎಲ್ಲರಿಗೂ ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇವೆ. ಹಾಗೂ ಈ ಕಾರ್ಯಕ್ರಮದ ಪ್ರಮುಖರು ರಕ್ತದಾನಿಗಳು ಯಾರೆಲ್ಲ ಬಂದಿದ್ದೀರಾ, ತಾವು ಕೂಡ ಈ ಒಂದು ಮಹಾನ್ ಕಾರ್ಯದಲ್ಲಿ ಪಾಲ್ಗೊಂಡು ತಮ್ಮ ಒಂದು ರಕ್ತದಾನದ ಮೂಲಕ ಅನೇಕರ ಒಂದು ಜೀವದಾನಕ್ಕೆ ತಾವೆಲ್ಲರೂ ಸಹಯೋಗಿಯಾಗಿ ಆ ಒಂದು ಆಶೀರ್ವಾದ ಹಾಗೂ ಪುಣ್ಯವನ್ನು ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಬಂದಿರ್ತಕ್ಕಂಥ ತಾವೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಈ ಈಶ್ವರೀಯ ವಿಶ್ವವಿದ್ಯಾಲಯದ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಮಾಧ್ಯಮ ಮಿತ್ರರು, ನಮ್ಮ ರಕ್ತನಿಧಿ ಸಿಬ್ಬಂದಿಗಳು ಯಾರೆಲ್ಲ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಈಗ ಯಾರು ಎಲ್ಲ ರಕ್ತದಾನಿಗಳಿದ್ದೀರ, ತಮ್ಮ ರಕ್ತವನ್ನು ನೀಡುವುದರ ಮೂಲಕ ಈ ಕಾರ್ಯಕ್ರಮವನ್ನು ಚಾಲನೆ ಮಾಡೋಣ ಅಂತೇಳಿ ಆ ಪರಮಾತ್ಮನಲ್ಲಿ ಒಂದು ಮನವಿಯನ್ನು ಮಾಡಿಕೊಳ್ತಾ ಹಾಗೂ ಅವರ ಆಶೀರ್ವಾದವನ್ನು ಕೇಳ್ಕೊಳ್ತಾ ಈ ಕಾರ್ಯಕ್ರಮವನ್ನು ಎಲ್ಲರೂ ಸಹಯೋಗದಿಂದ ಪ್ರಾರಂಭ ಮಾಡೋಣ ಅಂತೇಳಿ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ಓಂ ಶಾಂತಿ. ಮತ್ತೆ ನಾಳೆ 9:30ರಿಂದ 4:00 ಚಿಕ್ಕಮಗಳೂರಲ್ಲಿ ಇದೆ ಕಾರ್ಯಕ್ರಮ ನಡೀತಾ ಇದೆ. ಅಲ್ಲೂ ಎಲ್ಲರೂ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ TNS ರೋಟರಿ ಹಾಲ್ ಅಂತೇಳಿ ಕೋರ್ಟ್ ಮುಂಭಾಗ ಇದೆ. ಅಲ್ಲೂ ಕೂಡ ತಾವು ಯಾರಾದ್ರೂ ತಮ್ಮ ಸ್ನೇಹಿತರು ಅಥವಾ ತಮ್ಮ ಕುಟುಂಬದವರು ಯಾರಾದ್ರೂ ಇನ್ಯಾರು ಆ ಕಡೆ ಇದ್ರೆ ಅವರು ಕೂಡ ಬಂದು ಈ ಒಂದು ಕಾರ್ಯದಲ್ಲಿ ಪಾಲ್ಗೊಂಡು ಈ ಒಂದು ರಕ್ತದಾನವನ್ನು ಮಾಡೋದರ ಮೂಲಕ ಈ ಒಂದು ಮಹಾನ್ ಕಾರ್ಯಕ್ಕೆ ಸಹಯೋಗ ನೀಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಓಂ ಶಾಂತಿ. ಸಹೋದರ ಗಂಗಾಧರ್ ಅವರಿಗೆ ಧನ್ಯವಾದಗಳು. ಇಲ್ಲಿಗೆ ನಾವು ವೇದಿಕೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ಕೆ ನಾವು
ಈ ಸ್ಥಳವನ್ನು ಬಿಟ್ಕೊಡ್ತಾ ಇದ್ದಾರೆ. ಓಕೆ. ನೆಟ್ಟಿಗೆ ಮಾಡು. 80 ಇದೆ. ಚೂರು ಎತ್ತು 80ನೇ ಇದೆ ಸರ್. ಒಂದು ಸ್ವಲ್ಪ ಕಮ್ಮಿ ಇದೆ ಅಷ್ಟೇ. 9.5. ಜಾಸ್ತಿ ಬಗ್ಗೆ ಮಾತಾಡ್ತಾರೆ. ಮಂಜು ಸರ್ ಏಜ್ ಹೇಳ್ತಿದ್ದೀನಿ ಬ್ಲಡ್ ಡೊನೇಟ್ ಕ್ಯಾಂಪಲ್ಲಿ ಇದ್ದೀನಿ. ಬ್ಲಡ್ ಡೊನೇಟ್ ಕ್ಯಾಂಪ್ ರಕ್ತದಾನ ಹಾಗಾಗಿ ಬರಪ್ಪ ಮಲ್ಕಳ ಇಲ್ಲ ಕಟ್ ಮಾಡಬೇಡ ಬಾಡ್ದ ದಿಗಂತ್ ಬ್ಯಾಗ್ ಇದ್ರೆ ಕೊಡಿ ಅಂತ. ಬ್ಯಾಗ್ ಇದೆಯಾ ಸರ್? ಬ್ಯಾಗ್ ನಮ್ಮೆಲ್ಲ ಅವಿ ಟಿವಿಯ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಮೂಡಿಗೆರೆಯ ಪ್ರಜಾಪಿತ ಬ್ರಹ್ಮಕುಮಾರೀಸ್ ಏನು ಮೇಗಲ್ಪೇಟೆಯಲ್ಲಿದೆ, ಅಲ್ಲಿ ರಕ್ತದಾನ ಶಿಬಿರದ ಅಭಿಯಾನ ನಡೀತಾ ಇದೆ. ಈಗಾಗಲೇ ನಾವು ಕೂಡ ಕೊಡಬೇಕು ಅನ್ನೋ ಕಾರಣಕ್ಕೆ ನಾನು ಕೂಡ ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ರಕ್ತದ ಅವಶ್ಯಕತೆ ಎಷ್ಟಿದೆ ಅನ್ನುವಂಥದ್ದು ಬಹುಶಃ ನಿಮ್ಗೆಲ್ರಿಗೂ ಗೊತ್ತಿದೆ. ಅದೇನು ಮೆಡಿಕಲ್ ಭಾಷೆಯಲ್ಲಿ ಹೇಳ್ಬೇಕಾಗಿಲ್ಲ.
ಸೊ ಡಾಕ್ಟ್ರೇ ಬಂದು ಹೇಳ್ಬೇಕಾಗಿಲ್ಲ, ನಮ್ಮೆಲ್ಲರೂ ಜವಾಬ್ದಾರಿ. ಬಹುಶಃ ನಾವೆಲ್ಲರೂ ರಕ್ತ ಇದ್ದಾಗ ಅವ್ರ ಜೊತೆಗೆ ಫೋನ್ ಮಾಡಿ ಕೊಡಿ 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 ಅಂತ ಇರ್ತೀವಿ. ಬಹುಶಃ ನಾವೇ ಕೊಡ್ದೇ ಬ್ಯಾಂಕಿಗೆ ಕೊಡ್ದೇ ಆ ರಕ್ತ ಸಿಗೋದು ತುಂಬ ಕಷ್ಟ. ಸೊ ಹಾಗಾಗಿ ನಾವೆಲ್ಲರೂ ಏನು ನೋಡ್ತಾ ಇದ್ದೀರಿ ಕಾರ್ಯಕ್ರಮ ನೋಡೋದು ನಮ್ಮೆಲ್ಲ ವೀಕ್ಷಕರು ಈ ಮಧ್ಯಾಹ್ನ ತನಕ ಇರುತ್ತೆ. ಬಹುಶಃ ನಾವು ಡಾಕ್ಟ್ರನ್ನ ಕೇಳೋಣ, ಮಧ್ಯಾಹ್ನ ತನಕವೂ ಇರ್ತದೆ. ಸೊ ಹಾಗಾಗಿ ಹೆಚ್ಚಿನ ಜನ ಇಲ್ಲಿ ಬಂದು ದಯಮಾಡಿ ನಿಮ್ಮ ಜೊತೆಗೆ ನಿಮ್ಮ ಸ್ನೇಹಿತರು ಕರ್ಕೊಂಡು ಬಂದು ರಕ್ತ ಕೊಡುವಂಥ ಕೆಲಸಕ್ಕೆ, ಒಂದು ಜೀವ ಉಳಿಸುವಂತಹ ಕಾರ್ಯದಲ್ಲಿ ನಮ್ಮದು ಒಂದು ಸಣ್ಣ ಪಾಲು ಇರ್ತದೆ ಅನ್ನುವಂಥದ್ದು ಖಂಡಿತ. ನಮ್ಮ ಒಂದು ಅಳಿಲು ಸೇವೆನ ನಾವೆಲ್ಲರೂ ಕೂಡ ಮಾಡೋಣ. ಸೊ ಹಾಗಾಗಿ ನಿಮಗೆ ಹೇಳೋಕ್ಕಿಂತ ಮುಂಚಿತವಾಗಿ ನಾನೇ ಕೊಡಬೇಕಲ್ಲ, ಹಾಗಾಗಿ ನಾನೇ ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಯಾವುದೇ ಭಯ ಬೇಡ. ಸಂಬಂಧಪಟ್ಟಂಗೆ ಡಾಕ್ಟ್ರುಗಳು ನಿಮಗೆ ಮಾಹಿತಿಗಳನ್ನು ಕೊಡ್ತಾರೆ. ದಯಮಾಡಿ ಆದಷ್ಟು ಬೇಗ ಬನ್ನಿ. ಎಲ್ಲರೂ ಕೂಡ ಈ ಒಂದು ಪುಣ್ಯದ ಕೆಲಸಕ್ಕೆ ನಾವೆಲ್ಲರೂ ಕೂಡ ಜೊತೆ ಆಗೋಣ. ಬನ್ನಿ ಮಲ್ಕೊಳ್ಳಿ. ಸ್ವಲ್ಪ ಮಾತಾಡಿ. ನಮ್ಮೊಂದಿಗೆ ಬ್ಲಡ್ ಬ್ಯಾಂಕ್ನ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಮೊಹಮ್ಮದ್ ಅಫ್ರೋಜ್ ಸರ್ ಇದ್ದಾರೆ. ಸರ್, ತಮಗೆ ಆತ್ಮೀಯ ಸ್ವಾಗತ ನಮ್ಮ ಅವಿನ್ ಟಿವಿಗೆ. ಸರ್, ಇವತ್ತು ರಕ್ತದಾನ ಶಿಬಿರದ ಒಂದು ಅಭಿಯಾನ ನಡೀತಾ ಇದೆ. ಈ ಒಂದು ರಕ್ತದಾನವನ್ನು ಯಾವ ವಯಸ್ಸಿನವರು, ಎಷ್ಟು ವಯಸ್ಸಿನವರು, ಅಥವಾ ಯಾವುದೋ ಕಾಯಿಲೆಗಳು ಇರಲಾರ್ದಂಥವ್ರು, ಅದಕ್ಕೊಂದು ಮಾನದಂಡಗಳು ಇರ್ತದಲ್ಲ ಸರ್, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೊಡ್ಬೋದಾ? ಯಾರೆಲ್ಲ ಕೊಡ್ಬೋದು ಇದರಲ್ಲಿ ಅಂತ? ನಮಸ್ಕಾರ ಎಲ್ಲರಿಗೂ. ರಕ್ತದಾನ 18 ವರ್ಷಕ್ಕಿಂತ ಮೇಲ್ಪಟ್ಟನವರು ಕೊಡ್ಬೋದು. ಹಿಮೋಗ್ಲೋಬಿನ್ ಪ್ರಮಾಣ 11.5-12 ಜಾಸ್ತಿ ಇರಬೇಕು. ಅದಕ್ಕಿಂತ ಕಮ್ಮಿ ಇದ್ದರೆ ರಕ್ತ ಕೊಡೋಕ್ಕೆ ಬರೋದಿಲ್ಲ. ಮತ್ತು 3 ತಿಂಗಳು ಆಗಿರಬಾರ್ದು. 3 ತಿಂಗಳು ಆದವರು ಮಾತ್ರ ರಕ್ತ, ಈ ಹಿಂದೆ ಕೊಟ್ಟು 3 ತಿಂಗಳು ಆದವರು ಮಾತ್ರ ರಕ್ತವನ್ನು ಕೊಡ್ಬೋದು. ಅವರು ಯಾವುದೇ ಕಾಯಿಲೆಯಿಂದ ತೆರಳ್ತಾ ಇರ್ತಾರೆ, ಶುಗರ್ ಆಗಲಿ, ಬಿ ಪಿ ಆಗಲಿ, ಅಥವಾ ಹಾರ್ಟಿನ ಕಾಯಿಲೆ, ಎಕೋಸ್ಮೆಂಟ್, ಇವೆಲ್ಲ ಟ್ಯಾಬ್ಲೆಟ್ಗಳು ತಗೊಂತ ಇದ್ದರೆ ಕೊಡೋದು ಅಷ್ಟು ಸೂಕ್ತ ಅಲ್ಲ. ಜ್ವರ ಇದ್ದರೆ ಅಂಥದ್ದಲ್ಲಿ ಬರೋದಿಲ್ಲ. ಮತ್ತು ನಾವು ಮಾಡುವಾಗಕ್ಕಿಂತ ಮುಂಚೆ ಅವ್ರಿಗೆ ಕೆಲವೊಂದು ಕ್ವಶನ್ಸ್ಗಳು ಕೇಳ್ತೀವಿ. ಆ ಫಾರ್ಮೆಟ್ ಇರುತ್ತೆ, ಅದರಲ್ಲಿ ಎಲ್ಲ ಸೈರಿಯಾಗಿದ್ದು ಅವ್ರದ್ದು ತೂಕ ಮೋರ್ ದೆನ್ 60 ಕಿಲೋ ಎಬೋ ಇದ್ದು ಹಿಮೋಗ್ಲೋಬಿನ್ ಲೆವೆಲ್ 11.5ಕ್ಕಿಂತ ಜಾಸ್ತಿ ಇದ್ದರೆ ಮಾತ್ರ ನಾವು ರಕ್ತವನ್ನು ಕಲೆಕ್ಟ್ ಮಾಡೋಕ್ಕೆ ಸಾಧ್ಯ. ಆದಷ್ಟು ಮನೆಯವರನ್ನು, ಅಕ್ಕಪಕ್ಕದವರನ್ನು ರಕ್ತದಾನದ ಬಗ್ಗೆ ಎಲ್ಲರಿಗೂ ಅರಿವನ್ನು ಮೂಡಿಸಿ ಅವರಿಗೆ ಸ್ವಯಂ ಪ್ರೇರಿತವಾಗಿ ಬಂದು ರಕ್ತದಾನವನ್ನು ಮಾಡಬೇಕು ಅಂತ ಅವರವರೇ ಮನವೊಲಿಸಿ ಬಂದು ಕೊಟ್ಟರೆ ತುಂಬ ಎಲ್ಲರಿಗೂ ಅನುಕೂಲ ಆಗುತ್ತೆ. ಯಾಕಪ್ಪ ಅಂದರೆ ಪ್ರತಿ ಸಂದರ್ಭದಲ್ಲಿ ರಕ್ತದ ಅವಶ್ಯಕತೆ ಅಲ್ಪ ಸ್ವಲ್ಪ ಇದ್ದೇ ಇರುತ್ತೆ. ಗರ್ಭಿಣಿ ಆಗಿರಲಿ, ಆಕ್ಸಿಡೆಂಟ್ಸ್ ಆಗಿರಲಿ, ಅಥವಾ ಯಾವುದಾದ್ರೂ ಕೇಸ್ ಇರಲಿ, ಆಪ್ರೇಷನ್ ಆಗಿರಲಿ, ಮತ್ತು ರೇರ್ ಬ್ಲಡ್ ಗ್ರೂಪ್ಸ್ ಇರ್ತವೆ. ಎ ನೆಗೆಟಿವ್, ಬಿ ನೆಗೆಟಿವ್, ಓ ನೆಗೆಟಿವ್, ಆರ್ ಎಚ್ ನೆಗೆಟಿವ್ ಬ್ಲಡ್ ಗ್ರೂಪ್ಸ್ಗಳು ಅತಿ ಕಮ್ಮಿ ಸಂಖ್ಯೆಯಲ್ಲಿ ಇರೋದ್ರಿಂದ ಇವ್ರ ಮನೆಯಲ್ಲಿ ಯಾರು ಇದ್ದರೆ ನೋಂದಣಿ ಮಾಡಿ ಇಂಥ ಯಾವುದೋ ರಕ್ತದಾನ ಶಿಬಿರ ನಡೀತಾ ಇದ್ದಲ್ಲಿ ಅವ್ರನ್ನ ಕರ್ಕೊಂಬಂದು ರಕ್ತದಾನವನ್ನು ಪ್ರೋತ್ಸಾಹನೆ ಮಾಡಿಬಿಟ್ಟು ಅವ್ರಿಗೆ ಕೊಡೋಕ್ಕೆ ಮನವೊಲಿಸಿ ಕೊಡಿಸಿದ್ರೆ ಇನ್ನೂ ಒಳ್ಳೆಯದು. ಅವರ ರಿಲೇಷನಲ್ಲಿ, ಅವ್ರದ್ದೇ ಫ್ಯಾಮಿಲಿಯಲ್ಲಿ ಒಬ್ಬರಿಗಿಂತ ಹೆಚ್ಚು ಸಂಖ್ಯೆಯಲ್ಲಿ ಅದೇ ಬ್ಲಡ್ ಗ್ರೂಪು ಕಂಡು ಬಂದಿರುತ್ತದೆ. ಆ ಕಾರಣದಿಂದ ನಾವು ಅಲ್ಲಿ ಹುಡುಕೋಣಕ್ಕಿಂತ ಮನೆಯಲ್ಲೇ ಕುಟುಂಬದಲ್ಲಿ ಯಾರಿಗಿದೆ ಅಂತ ನೋಡಿಬಿಟ್ಟು ಗ್ರೂಪಿಂಗ್ ಚೆಕ್ ಮಾಡಿಸಿ ಕರ್ಕೊಂಡ್ಬಂದು ಕೊಡಿಸಿದ್ರೆ ತುಂಬ ಅನುಕೂಲ ಆಗುತ್ತೆ. ಇದು 2 ಮಾತನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ TV ಮಾಧ್ಯಮದವರಿಗೆ ನನ್ನ ಧನ್ಯವಾದವನ್ನು ತಿಳಿಸಿ. ಸರ್, ಹಾಗೇ ನಿಮ್ಮ ಜೊತೆ ನಾನು ಮಾತಾಡಿದೆ. ಸಾರ್ವಜನಿಕವಾಗಿ ಒಂದು ನೆಗೆಟಿವ್ ಥಾಟ್ ಇದೆ. ಸಾಮಾನ್ಯರಲ್ಲಿ ಒಂದು ಥಾಟ್ ಇದೆ, ನಾವು ರಕ್ತ ಕೊಡ್ತೀವಿ, ಆದರೆ ಈ ರಕ್ತವನ್ನು ನಮಗೆ ಬೇಕಾದಾಗ ಕೊಡೋದಿಲ್ಲ. ಎಲ್ಲೋ ಒಂದು ಕಡೆ ಈ ರಕ್ತವನ್ನು ತಗೊಂಡು ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ, ಎಲ್ಲೋ ರೇಟಿಂಗ್ ಮಾಡ್ತಾರೆ, ಯಾರಿಗೋ ಕೊಡ್ತಾರೆ. ಸೊ ನಾವ್ಯಾಕೆ ಕೊಡಬೇಕು? ಆ ಕಷ್ಟಕ್ಕೆ ಆ ಒಂದು ಇದಕ್ಕೆ ನಾವ್ಯಾಕೆ ರಕ್ತವನ್ನು ಕೊಡಬೇಕು ಅನ್ನೋದು ಒಂದು ಸಾರ್ವಜನಿಕವಾಗಿ ಇರ್ತಕ್ಕಂಥ ಒಂದು ಸಣ್ಣ ನೆಗೆಟಿವ್ ಥಾಟ್. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ರಕ್ತ ಯಾರಿಗೂ ಮಾರ್ಕೊಳ್ಳೋಕ್ಕೂ ಬರಲ್ಲ, ಯಾರಿಗೂ ಕೊಡೋಕ್ಕೂ ಬರಲ್ಲ. ಯಾಕಪ್ಪ ಅಂದರೆ ಅದು ರಿಕ್ವೆಸ್ಟ್ ಫಾರ್ಮ್ ಇರಬೇಕು, ಅದು ಅವಶ್ಯಕತೆ ಇರಬೇಕು. ನಮ್ಮಲ್ಲಿ ಅಡ್ಮಿಟ್ ಆಗಿರೋ ಪೇಷಂಟಿಗೆ ಮಾತ್ರ ನಾವು ರಕ್ತ ಕೊಡ್ತೀವಿ. ಹೊರಗಡೆ ಅವರಲ್ಲಿ ಇಲ್ಲ, ಲಭ್ಯವಿಲ್ಲ ಅಂತಿದ್ರೆ ಅದೇನು ಸರ್ಕಾರಿ ಫೀಸ್ ಇರುತ್ತೋ ಆ ಫೀಸನ್ನು ಕಟ್ಸ್ಕೊಂಡ್ಬಿಟ್ಟು ಅದು ಡಾಕ್ಯುಮೆಂಟ್ಸ್ ಎಲ್ಲ ಲಭ್ಯ ಮಾಡ್ಕೊಂಡು ಇಟ್ಕೊಂಡು ಅವ್ರಿಗೆ ಹೊಂದತಕ್ಕಂಥ ರಕ್ತವನ್ನು, ರಕ್ತ ಆಗಲಿ, ಪ್ಯಾಕ್ಸೆಲ್ RBCs ಆಗಲಿ, ಪ್ಲೇಟ್ಲೆಟ್ಸ್ ಆಗಲಿ ಏನಿರುತ್ತೋ ಅದು ನಾವು ಕೊಡ್ತೀವಿ. ಹಾಗೆ ಹೀಗೆ ಮಾರ್ಕೊಳ್ಳೋಕ್ಕೆ ಬರಲ್ಲ. ಯಾಕಂದರೆ ಯಾರು ಡೋನರ್ಸ್ ಇರ್ತಾರೋ ಅವರು ಡೋನರ್ಸ್ ಮಾಸ್ಟರ್ ರಿಜಿಸ್ಟ್ರಲ್ಲಿ ಎಂಟ್ರಿ ಆಗಿರ್ತಾರೆ. ಯಾರು ಪಡ್ಕೊಂಡಿರ್ತಾರೋ ಅವ್ರದ್ದು ಆಧಾರ್ ಕಾರ್ಡು, ಫ್ಯಾಮಿಲಿ ನಂಬರ್, ಹಸ್ಬೆಂಡ್ ನೇಮ್, ಆಧಾರ್ ನೇಮ್, ಮೊಬೈಲ್ ನಂಬರ್ ಎಲ್ಲ ಬರ್ಕೊಂಡೆ ಅವ್ರಿಗೆ ಕೊಡಬೇಕಾಗುತ್ತೆ. ಇದು ರಕ್ತ ತಗೊಂಡೋಗಿ ಯಾರೆಲ್ಲೂ ಹಾಕಕ್ಕೆ ಬರಲ್ಲ. ಇದು ಜ್ಯೂಸ್ ಥರ ಏನಿಲ್ಲ, ಬಾಟ್ಲ್ ಓಪನ್ ಮಾಡಿದ್ವಿ ಕುಡಿದ್ವಿ ಥರ
ಅವ್ರಿಗೆ ಬೇಡಿಕೆ ಇರಬೇಕು. ಆ ಬೇಡಿಕೆ ಆದಾಗ ಅವ್ರದ್ದೇ ಆದಂಥ ರಕ್ತವನ್ನು ನಮ್ಮಲ್ಲಿ ಲಭ್ಯ ಇರಬೇಕು, ಗ್ರೂಪ್ ಆಗಬೇಕು, ಕ್ರಾಸ್ ಮ್ಯಾಚಿಂಗ್ ಆಗಬೇಕು, ಮತ್ತು ಇಂಡಿವಿಜುವಲ್ ಸೆಲ್ಸಿಂದ ಮ್ಯಾಚ್ ಮಾಡಿ ಮ್ಯಾಚ್ ಆಗಿರೋಂಥ ರಕ್ತ ಮಾತ್ರ ಹಾಕೋಕ್ಕೆ ಸಾಧ್ಯ. ಆ ಕಾರಣದಿಂದ ಹೌದು ನಾವು ಕೊಟ್ಟಿದ್ವಿ 60 ಬಾಟ್ಲಿ, ಇವತ್ತು ನಾನು ಫೋನ್ ಮಾಡಿದೆ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಇವ್ರು ಕೊಟ್ಟಿರೋದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಓ ಪಾಸಿಟಿವ್ನ ನಮಗೆ ಸಿಗ್ತಾ ಇರುತ್ತೆ. ಒಂದು ಸ್ವಲ್ಪ ನಾವು ಎಷ್ಟು ಬೇಕೋ ಅಷ್ಟು ಓ ಪಾಸಿಟಿವ್ ತಗೊಂಡ್ಬಿಟ್ಟು ದಾನಿಗಳನ್ನೇ ನಾವು ಹೇಳ್ತೀವಿ ಓ ಪಾಸಿಟಿವ್ ನಮ್ಮಲ್ಲಿ ಸಾಕಷ್ಟು ಇದೆ, ಓ ನೆಗೆಟಿವ್, ಎ ನೆಗೆಟಿವ್, ಬಿ ನೆಗೆಟಿವ್, ಎ ಬಿ ನೆಗೆಟಿವ್ ಇದ್ದರೆ ನಮಗೆ ಒದಗಿಸಿ ಕೊಡಿ ಅಂತ ನಾವೇ ಅವರನ್ನು ಕೇಳ್ತೀವಿ. ಅಂಥ ರೇರ್ ಗ್ರೂಪ್ ನಮಗೆ ಸಿಕ್ಕಿದ್ರೆ ಇನ್ನೂ ತುಂಬ ಒಳ್ಳೆಯದು. ಯಾಕಪ್ಪ ಅಂದರೆ ಯಾರು ಫೋನ್ ಮಾಡಿ ಕೇಳಿದಾಗ ಎ ಬಿ ನೆಗೆಟಿವ್, ಓ ನೆಗೆಟಿವ್ ಗ್ರೂಪೇ ಜಾಸ್ತಿ ಅವರನ್ನು ಕೇಳೋದು. ಓ ಪಾಸಿಟಿವ್ ಬೇಕಾದರೆ ಅಲ್ಲಿ ಅವ್ರೂರಲ್ಲಿ ಅವ್ರ ಮನೆಯಲ್ಲೇ ಸಿಕ್ಬಿಡುತ್ತೆ. ಈ ರೇರ್ ಇರೋಂಥ ಗ್ರೂಪ್ಗಳು ಸಿಗೋದು ಕಷ್ಟ. ಹಾಗಾಗಿ ನಾವು ಎಲ್ಲರಿಂದ ಏನು ಒಂದು ಕೇಳ್ಕೊಳ್ಳೋದಪ್ಪ ಅಂದರೆ ನೀವೇ ಬಂದು ಸ್ವಯಂ ರಕ್ತ ಪರೀಕ್ಷೆ ಮಾಡಿಸ್ಬಿಟ್ಟು ಹಿಮೋಗ್ಲೋಬಿನ್ ಲೆವೆಲ್ ಚೆಕ್ ಮಾಡಿಸಿ ಬಂದು ನೀವು ಸ್ವಯಂ ವಾಲಂಟ್ರಿ ಬಂದು ನೀವು ಡೊನೇಟ್ ಮಾಡಿದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ, ಪೂರ್ತಿ ಸಮಾಜಕ್ಕೂ ಅನುಕೂಲ ಆಗುತ್ತೆ. ಈ ರಕ್ತ ಯಾರೂ ಮಾರ್ಕೊಳ್ಳೋಕ್ಕೂ ಬರಲ್ಲ, ಎಲ್ಲೂ ಯಾರಿಗೂ ಕೊಡೋಕ್ಕೂ ಬರೋದಿಲ್ಲ. ಯಾಕಪ್ಪ ಅಂದರೆ ಇಟ್ಸ್ ಟೈಪ್ ಆಫ್ ಮೆಡಿಸಿನ್, ಅದು ಯಾರಿಗೂ ಏನು ಮಾಡೋಕ್ಕೆ ಬರೋದಿಲ್ಲ. ಥ್ಯಾಂಕ್ ಯು, ಧನ್ಯವಾದ. ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಆದಷ್ಟು ನೀವು ಎಲ್ಲರನ್ನ ಮನವೊಲಿಸಿ ರಕ್ತದಾನವನ್ನು ಮಾಡೋದಕ್ಕೆ ಯಂಗ್ ಏಜ್ ಗ್ರೂಪಲ್ಲಿ 18 ಆ್ಯಂಡ್ ಅಬೌವ್ ಕಾಯಿಲೆ ಆಗದೆ ಇರ್ಬೋದು, ಗಟ್ಟಿಮುಟ್ಟಾಗಿರಬೇಕು, ಹಿಮೋಗ್ಲೋಬಿನ್ ಲೆವೆಲ್ 12-11ಕ್ಕಿಂತ ಜಾಸ್ತಿ ಇರಬೇಕು. ಅಟ್ಲೀಸ್ಟ್ ರಕ್ತದಾನ ಏನು ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಬಂದು ನಿಮ್ಮ ಹಿಮೋಗ್ಲೋಬಿನ್ ಲೆವೆಲ್ ಎಷ್ಟಿದೆ ಅಂತ ಚೆಕ್ ಮಾಡಿಸ್ಕೊಂಡು ಗ್ರೂಪ್ ಯಾವುದಂತ ಅರ್ಥ ಮಾಡ್ಕೊಂಡು ಹೋದ್ರೂ ತುಂಬ ಅನುಕೂಲ ಆಗುತ್ತೆ. ಇನ್ನು ಮುಂದೆ ಈ ಊರಿನ ಜನ ಸಿಕ್ಕಿ ತುಂಬ ಖುಷಿ ಆಯಿತು ನನಗೆ. ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಒಳ್ಳೆಯವರು. ಈ ಥರ ಜನ ಎಲ್ಲ ಇದ್ದರೆ ತುಂಬ ಅನುಕೂಲ, ಸಮಾಜಕ್ಕೆ ಅನುಕೂಲ. ನಾನು ಹೇಳೋಂತ ಅಂದರೆ ಒಬ್ಬರಿಂದ ಬಂದು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ಪರಿಚಯ ಮಾಡಿಸ್ಕೊಂತಾರೆ. ಇವರೆಲ್ಲರೂ ಈ ಥರದವರು ಇದ್ದರೆ ಕಮ್ಯುನಿಟಿ ತುಂಬಾ ಹೆಲ್ಪ್ ಆಗುತ್ತೆ. ಇವರೆಲ್ಲ ಸಹಕಾರ, ಎಲ್ಲರದ್ದು ಮಾತುಕತೆ ನೋಡಿ ನನಗಂತೂ ತುಂಬ ಖುಷಿ ಆಯಿತು. ಐ ಆಮ್ ಸೋ ಬ್ಲೆಸ್ಡ್ ಟು ಕಮ್ ಆ್ಯಂಡ್ ವಿಸಿಟ್ ದಿಸ್ ಪ್ಲೇಸ್. ಇಟ್ಸ್ ಆ್ಯನ್ ಡಿವೈನ್ ಆಪರ್ಚುನಿಟಿ ಫಾರ್ ಮೀ ಟು ಕಮ್ ಆ್ಯಂಡ್ ವಿಸಿಟ್. ಎಲ್ಲರಿಗೂ ತುಂಬ ಹೃದಯಪೂರ್ವಕ ಧನ್ಯವಾದವನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ದೇವರು ತಮಗೆಲ್ಲ ಒಳ್ಳೇದು ಮಾಡಲಿ. ಇಂಥ ಒಳ್ಳೆ ಕಾರ್ಯ ಪ್ರತಿದಿನ, ಪ್ರತಿ ತಿಂಗಳು, ಪ್ರತಿ ವಾರ ಮಾಡಲಿ ಅಂತ ಆಶಯಿಸ್ತೀನಿ ನಾನು. ಇನ್ನು ದೇವರು ನಿಮಗೆ ಇಂಥದ್ದು ಮಾಡೋದಕ್ಕೆ ಅವಕಾಶ ಮಾಡಿಕೊಳ್ಳಿ ಅಂತ ಹೇಳ್ತಾ ಎರಡು ಮಾತನ್ನು ನಾನು ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನೋರವರು ನಮ್ಮ ತಾಲೂಕು ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನವೀನ್ ಅವರು ಇದ್ದಾರೆ ನಮ್ಮ ಜೊತೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಬಹುಶಃ ಮೂಡಿಗೆರೆಯಲ್ಲಿ ಸಾಕಷ್ಟು ಸಂಘ ಸಂಸ್ಥೆಗಳು ಪ್ರತಿ ವರ್ಷವೂ ಕೂಡ ಈ ರೀತಿ ರಕ್ತದಾನದ ಅಭಿಯಾನ ಶಿಬಿರಗಳನ್ನ ಮಾಡ್ತಾನೆ ಇದೆ. ಎಲ್ಲೋ ಒಂದು ಕಡೆ ಇಷ್ಟು ಜನ ಇರ್ತಕ್ಕಂಥ ಈ ಒಂದು ತಾಲೂಕಿನಲ್ಲಿ ರಕ್ತದ ಒಂದಷ್ಟು ಯೂನಿಟ್ಗಳ ಸಂಖ್ಯೆ ಕಮ್ಮಿ ಆಗ್ತಿದೆ ಅಂತ ನಮಗಂತೂ ಅನಿಸ್ತಾ ಇದೆ. ನಿಮ್ಗೆ ಇದ್ರ ಬಗ್ಗೆ ಯಾಕೆ ಈ ಜನರಲ್ಲಿ ಇನ್ನೂ ಅವೇರ್ನೆಸ್ ಮೂಡಿಲ್ವೋ ಅಥವಾ ಭಯದಿಂದನೋ, ಯಾವ ಕಾರಣಕ್ಕಂತೇಳಿ ನೀವು ಕೇಳಕ್ಕೆ ಬಯಸ್ತೀರಿ? ಆಕ್ಚುಲಿ ಈಗ ನಾವು ಇರ್ತಕ್ಕಂಥ ಜನಸಂಖ್ಯೆಯ ಪ್ರಮಾಣ ಜಾಸ್ತಿ ಇದೆ. ನಮ್ಮ ದೇಶ ಇಡೀ ಪ್ರಪಂಚದಲ್ಲೇ ಈ ಮೊದಲ ಸ್ಥಾನದಲ್ಲಿದೆ ಜನಸಂಖ್ಯೆನಲ್ಲಿ. ಜನಸಂಖ್ಯೆ ಎಷ್ಟಿದೆಯೋ ಹಾಗೆ ರಕ್ತದ ಬೇಡಿಕೆನೂ ಕೂಡ ಅಷ್ಟೇ ಇರ್ತಿದೆ. ಆ ಕಾರಣಕ್ಕೆ ಈಗ ಅಪಘಾತಗಳಿರ್ಬೋದು ಅಥವಾ ಆರೋಗ್ಯ ಸಮಸ್ಯೆಗಳಿರ್ಬೋದು, ಯಾವುದೇ ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ತೀವ್ರತರವಾದ ರಕ್ತದ ಬೇಡಿಕೆ ಇದ್ದಂಥ ಸಂದರ್ಭದಲ್ಲಿ ರಕ್ತದಾನದ ಅತಿ ಮುಖ್ಯವಾದಂಥ ಪಾತ್ರ ವಹಿಸುತ್ತೆ. ಜೀವ ಉಳಿಸ್ತಕ್ಕಂಥ ಒಂದು ಶ್ರೇಷ್ಠವಾದಂಥ ದಾನ ರಕ್ತದಾನ. ಆ ಕಾರಣದಿಂದಾಗಿ ಎಲ್ಲರೂ ಕೂಡ ರಕ್ತದಾನ ಮಾಡೋದಕ್ಕೆ ವಾಲಂಟಿಯರ್ ಆಗಿ ಮುಂದೆ ಬರಬೇಕು. ಜನಸಂಖ್ಯೆಗೆ ತಕ್ಕಂತೆ ನಾವು ರಕ್ತದಾನವನ್ನು ಮಾಡಬೇಕಾಗತ್ತೆ. ರಕ್ತದಾನ ಮಾಡುವವರ ಸಂಖ್ಯೆ ಕಡಿಮೆ ಇದೆ. ಹಾಗಾಗಿ ಯಾವುದೇ ಮೂಢನಂಬಿಕೆಗಳಿರ್ಬೋದು ಅಥವಾ ಸೂಜಿಗೆ ಎದುರ್ತಕ್ಕಂಥದ್ದು ಇರ್ಬೋದು, ರಕ್ತಕ್ಕೆ ಎದುರ್ತಕ್ಕಂಥದ್ದು ಇರ್ಬೋದು, ಇದೆಲ್ಲವೂ ಕೂಡ ತ್ಯಜಿಸಬೇಕಾಗತ್ತೆ. ಇವುಗಳಿಂದ ಹೊರಗಡೆ ಬಂದು ನಾವು ರಕ್ತದಾನ ಮಾಡುವುದರ ಮೂಲಕ ನಾವು ಜೀವವನ್ನು ಉಳಿಸ್ತಕ್ಕಂಥ, ರಕ್ಷಣೆ ಮಾಡ್ತಕ್ಕಂಥ ಒಂದು ಸುರಕ್ಷಿತವಾದಂಥ ಕೆಲಸವನ್ನು ಮಾಡಬೇಕು. ನಾವೆಲ್ಲರೂ ಕೂಡ ಈ ರಕ್ತದಾನ ಶಿಬಿರದಲ್ಲಿ ಎಲ್ಲರೂ ಹೆಚ್ಚೆಚ್ಚಾಗಿ ಭಾಗವಹಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಕರೆ ನೀಡ್ತಾ ಇದ್ದೀವಿ. ಸರ್, ತಾವು ಭಾಷಣ ಮಾಡ್ತಾ ಒಂದು ಮಾತನ್ನ ಹೇಳಿದ್ರಿ, ಒಂದು ದೊಡ್ಡ ರಕ್ತದಾನ ಶಿಬಿರವನ್ನು ನಮ್ಮ ನೌಕರ ಸಂಘದಿಂದ ಆಯೋಜನೆ ಮಾಡಬೇಕನ್ನೋದು ಒಂದು ದೊಡ್ಡ ಕಲ್ಪನೆ, ಭಾಳಷ್ಟು ತಿಂಗಳಿಂದ ಕೂಡ ಪ್ಲಾನ್ ಮಾಡ್ತಿದ್ದೀನಿ ಅಂತೇಳಿ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಎಷ್ಟು ಜನರನ್ನ ಸೇರಿಸಬೇಕು ಅಥವಾ ಯಾವ ಮಟ್ಟದಲ್ಲಿ ಮಾಡಬೇಕು ಅನ್ನೋ ತಯಾರಿ ಏನಾದರೂ ನಡೀತಿದೆಯಾ ಅಂತ? ಈಗಾಗಲೇ ನಾವು ಒಂದು ರಕ್ತದಾನ ಶಿಬಿರವನ್ನು ನೌಕರರ ಸಂಘದ ವತಿಯಿಂದ ಮಾಡಿದ್ದೀವಿ. ರಕ್ತ ಕೊಟ್ಟೆವು ಪಿಂಚಣಿ ಬಿಡುವ ಅನ್ನೋ ಕಾರ್ಯಕ್ರಮದಲ್ಲಿ ರಾಜ್ಯಾದ್ಯಂತ ಕಾರ್ಯಕ್ರಮ, ದೊಡ್ಡ ರಕ್ತದಾನ ಶಿಬಿರಗಳಾಗಿದ್ದಾವೆ. ಆ ಸಂದರ್ಭದಲ್ಲಿ ಮೂಡಿಗೆರೆ ತಾಲೂಕಿನಲ್ಲೂ ಕೂಡ ವಿವಿಧ ಇಲಾಖೆಗಳ ಸರ್ಕಾರಿ ನೌಕರರನ್ನ
ಒಟ್ಟುಗೂಡಿಸಿ ನಾವು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಅದು ಕೂಡ ಯಶಸ್ವಿಯಾಗಿ ನಮ್ಮ ನೌಕರರ ಭವನ ಮೂಡಿಗೆರೆಯಲ್ಲಿ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಈಗಾಗಲೇ ನಾವು ಒಂದು ಯೋಜನೆಯನ್ನು ಮಾಡಿ ಒಂದು ಗೂಗಲ್ ಫಾರ್ಮನ್ನು ಮಾಡಿ ಅದಕ್ಕೆ ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ವಿ. ಆ ಪ್ರಕಾರವಾಗಿ ಈಗಾಗಲೇ ಸುಮಾರು 20 ಜನ ರಕ್ತದಾನಕ್ಕೆ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ. ನಾವು ಸುಮಾರು 80ರಿಂದ 100 ರಕ್ತದಾನದ ಯೂನಿಟನ್ನು ರಕ್ತದಾನವನ್ನು ಮಾಡಿಸ್ಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆ ಇದೆ. ಆ ಪ್ರಕಾರವಾಗಿ ಇದೊಂದು ನನ್ನ ಮಹತ್ವಾಕಾಂಕ್ಷೆ. ಇಂಥ ಒಂದು ಅವೇರ್ನೆಸ್, ಒಂದು ಪರಿಕಲ್ಪನೆಯನ್ನು, ಸಮಾಜಮುಖಿ ಕೆಲಸವನ್ನು, ಒಂದು ಜೀವ ಉಳಿಸ್ತಕ್ಕಂಥ ಕೆಲಸವನ್ನು ರಕ್ತದಾನದ ಮೂಲಕ ಮಾಡ್ತಕ್ಕಂಥ ಒಂದು ಪರಿಕಲ್ಪನೆ ನಂದು. ಆ ಒಂದು ದೊಡ್ಡ ಪರಿಕಲ್ಪನೆಗೆ ನಮ್ಮ ಬ್ರಹ್ಮಕುಮಾರಿ ಸಮಾಜ ಇರ್ಬೋದು, ಸಾಹಿತ್ಯ ಪರಿಷತ್ ಇರ್ಬೋದು, ವಿವಿಧ ಸಂಘಟನೆ ಸಂಘ ಸಂಸ್ಥೆಗಳಿರ್ಬೋದು, ಇವೆಲ್ಲವುಗಳ ಸಹಕಾರವನ್ನು ಪಡ್ಕೊಂಡು ನಮ್ಮ ಸರ್ಕಾರಿ ನೌಕರರ ಸಂಘ ಮೂಡಿಗೆರೆ ವತಿಯಿಂದ ನಾನು ಮಾಡಬೇಕು ಅಂತೇಳಿ ಒಂದು ಗುರಿಯನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆಲ್ಲರ ಸಹಕಾರ ಅಗತ್ಯತೆ ಇದೆ. ಮುಂದಿನ ತಿಂಗಳಲ್ಲಿ ಅಥವಾ ಇನ್ನು ಈ ಶಿಬಿರ ಆದ ನಂತರದಲ್ಲಿ ನಾನು ಅದನ್ನು ದೊಡ್ಡ ಪ್ರಮಾಣದಲ್ಲಿ ಆಯೋಜಿಸ್ತೀನಿ. ಮೂಡಿಗೆರೆ ತಾಲೂಕಿನ ಸಮಸ್ತ ಜನಗಳು ಕೂಡ ಅದಕ್ಕೆ ಒಂದು ಸಹಕಾರವನ್ನು ನೀಡಬೇಕು. ಬೃಹತ್ ರಕ್ತದಾನ ಶಿಬಿರವನ್ನು ಒಂದು ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ. ರಕ್ತದಾನ ಶಿಬಿರದಲ್ಲಿ ನಮ್ಮೊಂದಿಗೆ ಕೆಂಪೇಗೌಡರು ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಬ್ರಿಜೇಶ್ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ತಾವು ಕೂಡ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡಿದ್ದೀರಿ. ತಮ್ಮ ಒಂದು ಘಟಕದಲ್ಲಿ ಹಲವಾರು ಯುವಕರಿದ್ದಾರೆ, ಅವರೆಲ್ಲ ಬರ್ತಾರಾ ಹೇಗಂತ? ಬರ್ತಾರೆ ಹೇಳಿದ್ದೀವಿ. ಕೆಲವರಿಗೆ ಮಾಹಿತಿ ಸಿಕ್ಕಿದೆ, ಕೆಲವರು ಸಿಕ್ಕಿಲ್ಲ. ಕೆಲವರು ಇತ್ತೀಚೆಗೆ JC ನಡೆದಾಗ ಅದರಲ್ಲಿ ಕೆಲವರು ರಕ್ತದಾನ ಮಾಡಿರೋದ್ರಿಂದ ಸ್ವಲ್ಪ. ತಾವು ಈಗಾಗಲೇ ಎಷ್ಟು ಬಾರಿ ಕೊಟ್ಟಿದ್ದೀರಿ ಸರ್? ನಾನು 2014ರಿಂದ ರಕ್ತದಾನ ಮಾಡ್ತಿದ್ದೀನಿ. ಇಲ್ಲಿ ಮಾಡಿದ್ದೀನಿ, ಮೂಡಿಗೆರೆ ಮತ್ತು ಮಂಗಳೂರು. ಅರ್ಜೆಂಟ್ ಯಾವುದಾದ್ರು ಎಮರ್ಜೆನ್ಸಿ ಪೇಷಂಟ್ ಇದ್ದರೆ ರಕ್ತದಾನ ಮಾಡಿದ್ದೀನಿ. ಯಾಕೆ ಮಾಡಬೇಕಂತ ನಮ್ಮ ಪ್ರೇಕ್ಷಕರಿಗೆ ಹೇಳಕ್ಕೆ ಬಯಸ್ತೀರಿ? ಏನು ಅಂದರೆ, ಜನಗಳಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ರಕ್ತದಾನ ಮಾಡಿದರೆ ಏನೋ ಸಮಸ್ಯೆಗಳಾಗ್ಬೋದು ಅಂತ. ರಕ್ತದಾನ ಮಾಡಿದರೆ ಆರೋಗ್ಯಕ್ಕೆ ಒಳ್ಳೆಯದು. ಎವ್ರಿ 6 ಮಂತ್ ಮತ್ತು 3 ಮಂತ್ಸು ರಕ್ತ ಮನುಷ್ಯನ ಇದರಲ್ಲಿ ವೃದ್ಧಿ ಆಗ್ತಾ ಇರುತ್ತೆ. ಅದೇನು ನಾವು ಇಟ್ಕೊಂಡ್ರೆ ಪ್ರಯೋಜನ ಇಲ್ಲ. ಇನ್ನೊಬ್ರಿಗೆ ದಾನ ಮಾಡಿದರೆ ದಾನ ಮಾಡ್ದಂಗೆ ಆಗುತ್ತೆ. ಮತ್ತು ರಕ್ತದಾನ ಒಂದು ಉತ್ತಮ ಕೆಲಸ. ಹಾಗಾಗಿ ನಾನು ಈಗ ಯೂಟ್ಯೂಬಲ್ಲಿ ಹೇಳೋದು, ರಕ್ತದಾನ ಅತಿ ಹೆಚ್ಚಾಗಿ ಮಾಡಿ, ಒಳ್ಳೇದು ಏನೂ ಇಲ್ಲ. ಒಂದು 6 ಮಂತಿಗೆ 3 ಮಂತ್ಸಿಗೆ ಇರೋದು, ಆಗಲಿಲ್ಲ 6 ಮಂತಿಗಾದರೂ ಮಾಡಿ, ನಿಮ್ಗೆ ತೊಂದರೆ ಆಗಲ್ಲ. ಕೆಲವರಿಗೆ ಅದು ಒಂದು ಹೆದರಿಕೆ ಇದೆ, ರಕ್ತದಾನ ಮಾಡಿದರೆ ಏನೋ ಆಗ್ಬೋದು ಅಂತ. ಆ ಥರ ಏನೂ ಇಲ್ಲ. ರಕ್ತದಾನ ತಗೊಂಡ್ಕೊಡೋದು ಉತ್ತಮ ಅನುಭವ ಹೊಂದಿರೋ ಡಾಕ್ಟರ್ಗಳೇ ತೆಗೆಯೋದು ರಕ್ತನ. ಹಾಗಾಗಿ ರಕ್ತದಾನ ಮಾಡೋದ್ರಿಂದ ಏನು ಸಮಸ್ಯೆ ಇಲ್ಲ, ಮಾಡ್ಬೋದು. ಒಂದು ಉತ್ತಮ ಕಾರ್ಯ. ಬರ್ತಾ ಇದೆಯಾ? ಆರಾಮಾಗಿದೆಯಲ್ಲ ಸರ್? ಸರ್ ನಿಮ್ದು ಹೆಸರು ಸರ್? ನವೀನ್ ಸರ್ ಕೊಡ್ಕೊ ಮಂಜುನಾಥ್ ರವಿ ಮಂಜುನಾಥ್ ಅವರು ರವಿ ಇವರು ಮಂಜುನಾಥ್